ಬೃಹದ್ಭಾವಗಳನ್ನು ವಸ್ತುಗೈದು ಮಹತ್ಕೃತಿಗಳನ್ನು ರಚಿಸುವವರು ಜಗತ್ಕವಿಗಳಾಗುವರು ಅಂತ ಹೇಳಿ ಕುವೆಂಪು ಹೇಳಿದ್ದಾರೆ. ಇಂಥ ಜಗತ್ಕವಿಗಳಲ್ಲಿ ಅಗ್ರಗಣ್ಯ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಎಂದರೆ ಪಂಪ. ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಅಂತ ಹೇಳಿ ಪಂಪ 2 ಮಹತ್ ಕಾವ್ಯಗಳನ್ನು ರಚಿಸಿದ್ದಾನೆ. ಪಂಪ ತನ್ನ ವಿಚಾರವಾಗಿ, ತನ್ನ ಕುಟುಂಬದ ವಿಚಾರವಾಗಿ, ತನ್ನ ಹಿರಿಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದೊಂದು ವಿಶೇಷವಾದ ಸಂಗತಿ. ಸಾಮಾನ್ಯವಾಗಿ ನಮ್ಮ ಪ್ರಾಚೀನ ಕವಿಗಳು ತಮ್ಮ ಬಗ್ಗೆ ಮೌನ ವಹಿಸುತ್ತಾರೆ, ಹೆಚ್ಚು ಮಾಹಿತಿಯನ್ನು ಕೊಡೋದಿಲ್ಲ. ತನ್ನ ಕೃತಿಯೇ ತಾನು ಯಾರು, ತನ್ನ ಮಹತ್ವ ಏನು ಅನ್ನೋದನ್ನು ತಿಳಿಸ್ಬೇಕೇ ಹೊರತು ತಾನೇ ತನ್ನ ಬಗ್ಗೆ ಹೇಳ್ಕೊಳ್ಳೋದಲ್ಲ ಅಂತ ಅನ್ನುವ ಗ್ರಹಿಕೆಯಿಂದ ಅವರು ಆ ಮಾಹಿತಿಗಳನ್ನು, ಸ್ವಂತ ವಿಚಾರವನ್ನು ತಿಳಿಸಿರಲಿಲ್ಲ. ಆದರೆ ಪಂಪ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ. ತನ್ನ ಕುಟುಂಬದ ಬಗ್ಗೆ ಆತ ಮುತ್ತಾತನಿಂದ ಪ್ರಾರಂಭ ಮಾಡ್ತಾನೆ. ವೆಂಗಿಪಳು ಎನ್ನುವ ಒಂದು ಊರಿನಲ್ಲಿ ಪ್ರಕಾಂಡ ವೇದಾಂಗ ಪಾರಂಗತನಾದಂತಹ ವಿದ್ವಾಂಸ ಇದ್ದ. ಆತ ಮಾಧವ ಸೋಮಯಾಜಿ ಅಂತ. ಆ ಮಾಧವ ಸೋಮಯಾಜಿಯ ಮಗ ಅಭಿಮಾನಚಂದ್ರ. ಅವನು ತನ್ನ ತಂದೆ ಹಾಗೆ ಮಹಾಜ್ಞಾನಿಯೂ ವೇದಾಂಗ ಪಾರಂಗತನೂ ಆಗಿದ್ದುದರ ಜೊತೆಗೆ ಮಹಾದಾನಿಯೂ ಆಗಿದ್ದ. ಆ ಅಭಿಮಾನ ಚಂದ್ರನ ಪುತ್ರ ಕೊಮರಯ್ಯ ಅಂತ. ಈ ಕೊಮರಯ್ಯ ಕೂಡ ಪ್ರಸಿದ್ಧನೇ. ಅವನ ಕೊಮರಯ್ಯನ ಸುಪುತ್ರ ಅಭಿರಾಮದೇವರಾಯ. ಕನ್ನಡದ ಕವಿಯಾದ ಪಂಪನಿಗೆ ಸಂಬಂಧಪಟ್ಟ ಹಾಗೆ ಈ ಅಭಿರಾಮದೇವರಾಯ ಯಾಕೆ ಮುಖ್ಯ ಅಂದರೆ ಅವನೇ ಪಂಪನ ತಂದೆ. ಈ ಅಭಿರಾಮದೇವರಾಯನಿಗೆ ಇನ್ನೊಂದು ಹೆಸರು ಇತ್ತು. ಸಾಮಾನ್ಯವಾಗಿ ರೂಢಿಯ ಹೆಸರು ಒಂದಿರುತ್ತಲ್ಲ, ಹಾಗೆ ಆತ ಪ್ರಸಿದ್ಧನಾಗಿರುವುದು ಅಭಿರಾಮದೇವರಾಯ ಎನ್ನುವ ಹೆಸರಿನಿಂದ ಅಲ್ಲ, ಭೀಮಪಯ್ಯ ಎನ್ನುವ ಹೆಸರಿನಲ್ಲಿ. ಭೀಮಪಯ್ಯನೇ ಪಂಪನ ತಂದೆ. ಭೀಮಪಯ್ಯನಿಗೆ 2 ಮಕ್ಕಳು. ಹಿರಿಯ ಮಗ ನಮ್ಮ ಕನ್ನಡದ ಮಹಾಕವಿ ಆದಿಕವಿ ಪಂಪ. ಕಿರಿಯ ಮಗ ಪಂಪನ ತಮ್ಮ ಜಿನವಲ್ಲಭ. ಜಿನವಲ್ಲಭನು ತನ್ನ ಅಣ್ಣನ ಹಾಗೆ ಕವಿಯೇ. ಅವನು ಒಂದು ದೊಡ್ಡ ಶಾಸನವನ್ನು ರಚಿಸಿದ್ದಾನೆ. ಅದು ಈಗಿನ ಆಂಧ್ರದಲ್ಲಿ, ತೆಲುಗುನಾಡಿನಲ್ಲಿ ಇದೆ. ಕರೀಂನಗರ ಜಿಲ್ಲೆಯ ಅದು ಒಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ ಕುರ್ಕ್ಯಾಲ ಅಂತ, ಅದರ ಸಮೀಪದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ 3 ಭಾಷೆಯ ಶಾಸನವನ್ನು ಆ ಜಿನವಲ್ಲಭ ರಚಿಸಿದ್ದಾನೆ. ಕನ್ನಡ, ತೆಲುಗು ಮತ್ತು ಸಂಸ್ಕೃತ. ಅದರಲ್ಲಿ ತನ್ನ ವಂಶಾವಳಿಯನ್ನು ವಿವರವಾಗಿ ಪಂಪ ಸ್ವಲ್ಪ ಸಂಗ್ರಹವಾಗಿ ಹೇಳಿದ್ದಕ್ಕೆ ಇನ್ನಷ್ಟು ವಿಸ್ತಾರವಾಗಿ, ಸವಿವರವಾಗಿ ಜಿನವಲ್ಲಭ ಆ 3 ಭಾಷೆಯ ಶಾಸನದಲ್ಲಿ ತಿಳಿಸಿದ್ದಾನೆ. ಭೀಮಪಯ್ಯ ಎನ್ನುವ ಹೆಸರನ್ನು ಮಾತ್ರ ಆತ ಬಳಸಿದ್ದಾನೆ, ಅಭಿರಾಮದೇವರಾಯ ಎನ್ನುವುದನ್ನು ಬಳಸಿಲ್ಲ. ಭೀಮಪಯ್ಯನ ಹಿರಿಯ ಮಗನಾದಂತಹ ಪಂಪ, ಆತನು ಕೂಡ ಪ್ರಸಿದ್ಧನಾಗೋದಕ್ಕೆ ತಂದೆಯೇ ಕಾರಣ. ಏಕೆಂದರೆ ಭೀಮಪಯ್ಯನು, ಆತನು ತನ್ನ ವಂಶದ ಪರಂಪರೆಯಲ್ಲಿ ವೈದಿಕರವರು, ವೇದ ಪಾರಂಗತರು ಮತ್ತು ಯಜ್ಞಯಾಗಾದಿಗಳನ್ನು ಮಾಡಿದಂಥವರು, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ದೊಡ್ಡ ವಿದ್ವಾಂಸ ಮನೆತನದಲ್ಲಿ ಹುಟ್ಟಿದಂತಹ ಭೀಮಪಯ್ಯನು ಕಾರಣಾಂತರದಿಂದ ಜೈನ ಸಂಪರ್ಕ ಉಂಟಾಗಿ ಜೈನ ಆಚಾರ್ಯರುಗಳ ಉಪನ್ಯಾಸವನ್ನು ಕೇಳಿ ಆತ ಮತಾಂತರ ಮಾಡ್ತಾನೆ. ಅವನ ಮಕ್ಕಳು ಪಂಪ ಮತ್ತು ಜಿನವಲ್ಲಭ. ಭೀಮಪಯ್ಯ ಅವನು ತೆಲುಗು ದೇಶದಲ್ಲಿ ಇದ್ದವನಾದರೂ ತನ್ನ ಬಂಧುಗಳ ಸಂಪರ್ಕದಿಂದಾಗಿ ಕರ್ನಾಟಕದ ಅಣ್ಣಿಗೆರೆಗೆ ಅವನ ಸಂಬಂಧ ಉಂಟಾಗುತ್ತೆ.
ಅಣ್ಣಿಗೆರೆಯಲ್ಲಿ ಜೋಯಿಸ ಸಿಂಗರು ಅಂತ ಒಂದು ಕುಟುಂಬ. ಆ ಜೋಯಿಸ ಸಿಂಗರ ಎನ್ನುವ ಹೆಸರಿನ ಆ ಬ್ರಾಹ್ಮಣನ ಮೊಮ್ಮಗಳು, ಆ ಮೊಮ್ಮಗಳ ಹೆಸರು ಅಬ್ಬಣಬ್ಬೆ ಅಂತ. ಆ ಅಬ್ಬಣಬ್ಬೆಯನ್ನು ಭೀಮಪ್ಪಯ್ಯ ವಿವಾಹ ಆಗ್ತಾನೆ. ಅವರಿಗೆ ಹುಟ್ಟಿದಂತಹ ಇಬ್ಬರು ಮಕ್ಕಳು, ಅವರು ಪಂಪ ಮತ್ತು ಜಿನವಲ್ಲಭ. ಪಂಪನಿಗೆ ವಿದ್ಯಾಗುರುಗಳಾಗಿದ್ದವರು ದೇವೇಂದ್ರ ಮುನೀಂದ್ರರು. ಶ್ರೀಮನ್ ದೇವೇಂದ್ರ ಮುನೀಂದ್ರ ಅಂತಲೇ ಪಂಪ ತನ್ನ ಆಗಮ ಕಾವ್ಯವಾದಂತಹ ಆದಿಪುರಾಣದಲ್ಲಿ ಪ್ರಾರಂಭ ಮಾಡ್ತಾನೆ. ಆ ಜಿನೇಂದ್ರ ಧರ್ಮದ ಸಾರವನ್ನು ಪಂಪನಿಗೆ ತಿಳಿಸಿದಂತಹ ಗುರುಗಳಾದಂತಹ ದೇವೇಂದ್ರ ಮುನಿಗಳ ಬಗ್ಗೆ ಮಾಹಿತಿಯು ಕೂಡ ಶ್ರವಣಬೆಳಗೊಳದ ಒಂದು ಶಾಸನದಲ್ಲಿ ಸ್ವಲ್ಪ ಸಿಗುತ್ತೆ. ಅವರ ಗುರುಗಳ ವಿಚಾರ ಮತ್ತು ದೇವೇಂದ್ರ ಮುನಿಯ ವಿಚಾರ ಉಂಟು. ಅಂತಹ ಸುಪ್ರಸಿದ್ಧರಾದ ಆಚಾರ್ಯರಾದಂತಹ ದೇವೇಂದ್ರ ಮುನಿಗಳ ಬಳಿ ಅಲ್ಲದೇ ಪಂಪನು ಮತ್ತು ಅವನ ತಮ್ಮ ಜಿನವಲ್ಲಭ ಇನ್ನೊಬ್ಬ ಜೈನ ಗುರುಗಳ ಹತ್ತಿರ ಕೂಡ ಶಿಕ್ಷಣ ಪಡೀತಾರೆ. ಆ ಇನ್ನೊಬ್ಬ ಗುರುಗಳು ಈಗಿನ ಪಂಢರಪುರ ಅಂತ ಇದೆಯಲ್ಲ, ಆ ಪಂಢರಪುರದ ಹತ್ತಿರ ಇದ್ದ ಜೈನ ಮಠದಲ್ಲಿ ಇದ್ದಂಥವರು. ಅವರು ಜಯನಂದಿ ಸಿದ್ಧಾಂತ ಭಟಾರರು. ಆ ಜಯನಂದಿ ಸಿದ್ಧಾಂತ ಭಟರರ ಬಳಿ ಈ ಜಿನವಲ್ಲಭನು ವಿಶೇಷವಾದ ಅಧ್ಯಯನ ಮಾಡಿದ ಎನ್ನುವ ಸಂಗತಿಯನ್ನು ಅವನು ರಚಿಸಿರುವ ಕುರ್ಕ್ಯಾಲ ಶಾಸನದಲ್ಲಿ ತಿಳಿಸಿದ್ದಾನೆ. ಪಂಪ ಮಹಾರಸಿಕನಾದಂತಹ ಕವಿ, ರಸಿಕ ಚಕ್ರವರ್ತಿ ಮತ್ತು ಸಂಸಾರವನ್ನು ತುಂಬ ಪ್ರೀತಿಸಿದಂಥವನು, ತುಂಬು ಜೀವನವನ್ನು ನಡೆಸಿದಂಥವನು, ಅವಿಭಕ್ತ ಕುಟುಂಬವನ್ನು ಗೌರವಿಸಿದಂಥವನು. ಆದ್ದರಿಂದ ತನ್ನ ಗುಣಲಕ್ಷಣಗಳನ್ನು, ತನ್ನ ರೂಪವನ್ನು, ತಮ್ಮ ಎತ್ತರವನ್ನು, ತನ್ನ ಧ್ವನಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನು, ತನಗೆ ಆಶ್ರಯ ಕೊಟ್ಟಂತಹ ರಾಜನ ಈ ಸಮಸ್ತವನ್ನು ವಿಶಾಲವಾಗಿ ಅವನು ಅನೇಕ ಪದ್ಯಗಳಲ್ಲಿ ಪ್ರಸ್ತಾಪಿಸಿದ್ದಾನೆ. ಅವುಗಳಲ್ಲಿ ಒಂದು ಪದ್ಯ ತಾನು ಹೇಗಿದ್ದ, ತನ್ನ ಸ್ವಭಾವ ಏನು ಅನ್ನೋದನ್ನು ಹೇಳ್ತಾನೆ. ಏಕೆಂದರೆ ಪಂಪ ಆತ ಮಹಾಯೋಧನಾಗಿ ಸೇನಾಪತಿಯು ಕೂಡ ಆಗಿದ್ದಂಥವನು. ತನ್ನ ರಾಜನಾದ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದರ ಜೊತೆಗೆ ಆ ರಾಜನ ಸೈನ್ಯದ ಮುಖ್ಯಸ್ಥನಾಗಿ ಕೂಡ ಪಂಪ ಇದ್ದಂಥವನು. ಅದರಿಂದ ಅದನ್ನು ಹೇಳ್ತಾನವನು. ಪಂಪಂ ಧಾತ್ರೀವಳೆಯ ನಿಳಿಂಪಂ, ಪಂಪಂ ಧಾತ್ರೀವಳೆಯ ನಿಳಿಂಪಂ ಚತುರಂಗಬಳ ಭಯಂಕರಣಂ ನಿಷ್ಕಂಪಂ ಲಲಿತಾಲಂಕರಣಂ ಪಂಚಶರೈಕರೂಪನ್ ಅಪಗತ ಪಾಪಂ. ಅಪಗತ ಪಾಪಂ, ಯಾವ ಪಾಪಗಳು ಇಲ್ಲದೆ ಅವನ್ನೆಲ್ಲವನ್ನು ನಿವಾರಿಸಿಕೊಂಡು ದೂರ ಇಟ್ಟಂತಹ ಒಬ್ಬ ಭಾಳ ಶುಚಿರ್ಭೂತವಾದ ಜೀವನವನ್ನು ನಡೆಸಿದಂಥವನು. ಮತ್ತು ಧಾತ್ರೀವಳೆಯ ನಿಳಿಂಪಂ, ಇದು ಮುಖ್ಯ. ನಿಳಿಂಪ ಅಂದರೆ ದೇವತೆಗಳು. ದೇವತೆಗಳು ಆಕಾಶದಲ್ಲಿರ್ತಾರೆ, ಗಗನದಲ್ಲಿರ್ತಾರೆ, ಮೇಲ್ಗಡೆ ಇರ್ತಾರೆ, ಊರ್ಧ್ವಗಾಮಿಗಳವರು. ಭೂಮಿಯಲ್ಲಿರುವ ದೇವತೆ ಯಾರಪ್ಪ ಅಂದರೆ ತಾನೇ ಅಂತ ಹೇಳ್ಕೊಳ್ತಾರೆ. ಧಾತ್ರೀವಳೆಯ, ಈ ನೆಲದ ಮೇಲಿರ್ತಕ್ಕಂತಹ, ಪೃಥ್ವಿ ಮೇಲಿರ್ತಕ್ಕಂಥವನು, ಭೂಮಿಯ ಮೇಲಿರ್ತಕ್ಕಂಥವನು ನಿಳಿಂಪಂ, ದೇವತೆಯ ರೀತಿಯಲ್ಲಿ ಇರ್ತಕ್ಕಂಥವನು ತಾನು ಪಂಪ ಅಂತ ಹೇಳ್ಕೊಳ್ತಾನೆ. ಅವನು ಹೇಳ್ಕೊಳ್ತಾನೆ, ನಾನು ಚತುರಂಗ ಬಳ ಭಯಂಕರಣಂ. ಸೈನ್ಯದಲ್ಲಿ 4 ಅಂಗಗಳಿರುತ್ತೆ. ಒಂದು ಆನೆಯ ಬಲ, ಒಂದೊಂದು ಕುದುರೆಯ ಬಲ, ಇನ್ನೊಂದು ರಥಗಳ ಬಲ, ಮತ್ತೊಂದು ಕಾಲಾಳುಗಳು. ಇದು ಈ 4 ಅಂಗಗಳನ್ನು ಒಳಗೊಂಡಂಥದ್ದು ಚತುರಂಗ ಸೈನ್ಯ. ಈ ಚತುರಂಗ ಸೈನ್ಯಕ್ಕೆ ಹೆದರಿಸ್ತಕ್ಕಂತಹ ಪರಾಕ್ರಮಿಯಾಗಿದ್ದಂಥವನು ತಾನು ಅಂತ ಪಂಪ ಹೇಳ್ತಾನೆ. ಚತುರಂಗ ಬಳ ಭಯಂಕರಣಂ, ಅವರು ಭಯ ಹುಟ್ಟಿಸ್ತಾ ಇದ್ದ. ಪಂಪ ಬಂತ ಅಂದರೆ ಅವರೆಲ್ಲರೂ ನಡುಗ್ತಾ ಇದ್ದರು. ಹಾಗಾದರೆ ಒರಟಾದ ರೂಕ್ಷ ದೇಹವಾತಂದರೆ ಅಲ್ವಂತೆ ಲಲಿತಾಲಂಕರಣಂ, ಸುಂದರವಾದ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದ. ಅಂದರೆ ಅಲಂಕಾರದಲ್ಲಿ ಸೌಮ್ಯದ ವಸ್ತ್ರಗಳನ್ನು ಉಡುಗೆ ತೊಡುಗೆಗಳಿದೆಯಲ್ಲ, ಅವನು ಉಡ್ತಾ ಇದ್ದಂಥದ್ದು ಯಾವುದು ತನ್ನ ದೇಹದ ಸೌಂದರ್ಯವನ್ನು ಬೆಗ್ಗಳಿಸ್ತಾ ಇತ್ತೋ, ಹೆಚ್ಚು ಮಾಡ್ತಾ ಇತ್ತೋ, ಶೋಭಾಯಮಾನವಾಗಿ ಕಾಣ್ತಾ ಇತ್ತೋ ಅಂಥದ್ದರಿಂದ ಅಲಂಕಾರ ಮಾಡ್ಕೊಂತಂಥವನು. ಪಂಚಶರೈಕ ರೂಪನ್ ಅಪಗತ ಪಾಪಂ. ಶರ ಅಂದರೆ ಬಾಣ, ಪಂಚ ಅಂದರೆ 5 ಬಾಣಗಳನ್ನು ಹೊಂದಿರತಕ್ಕಂಥವನು ಮನ್ಮಥ.
ಹಾಗೆ ಇವನು ರೂಪದಲ್ಲಿ ಮದನನಾಗಿದ್ದಂತೆ. ಇವನು ಚತುರಂಗ ಬಲ ಭಯಂಕರನ ಅಂದರೆ ಹಾಗಾದರೆ ಯಾರೂ ಹೆದರ್ಕೊಳ್ಳೋದು ಅಂತ ಅಲ್ಲ, ಅದು ಸೈನ್ಯದವರು ಹೆದರ್ಕೊಳ್ತಾ ಇದ್ದರು. ಬೇರೆ ಜನರ ಹತ್ರ ಹೋದರೆ ಅವರೆಲ್ಲರೂ ಇವನು ಮನ್ಮಥನೇ ಬಂದಪ್ಪ, ಎಷ್ಟು ಚೆನ್ನಾಗಿದ್ದಾನೆ ಇವನು ಅನ್ನೋ ಹಾಗೆ ಇದ್ದಂಥವನು. ಹೀಗೆ ತನ್ನ ರೂಪವನ್ನು, ತನ್ನ ಪರಾಕ್ರಮವನ್ನು ವರ್ಣಿಸಿದಂಥವನು ಪಂಪ. ಭೂಮಿಯ ಶ್ರೇಷ್ಠ ದೇವತೆಯಂತೆ ಚೆಲುವನು, ಮಹಾಪರಾಕ್ರಮಿಯೂ ಅಕಳಂಕನು. ಅವನು ಅಪಗತ ಪಾಪಂ ಅಕಳಂಕನೂ ಆದ ಪಂಪನು ಕ್ರಮೇಣ ತನ್ನ ಬದುಕಿನಲ್ಲಿ ಅವನು ಪ್ರಗತಿಯನ್ನು ಸಾಧಿಸಿಕೊಂಡು ಆ ಕಾಲದ ರಾಜನಾಗಿದ್ದ. ಅವನಿದ್ದ ಪ್ರದೇಶ ಅದು ಈಗಿನ ಆಂಧ್ರ, ತೆಲುಗು ಪ್ರದೇಶದಲ್ಲಿ ಇದ್ದಂಥವನು. ಆ ಭಾಗವನ್ನು ಆಳ್ತಾ ಇದ್ದಂಥವರು ರಾಷ್ಟ್ರಕೂಟರ ಸಾಮಂತರಾಗಿದ್ದಂತಹ ಮಾಂಡಲಿಕರಾಗಿದ್ದಂಥವರು ಆಳ್ತಾ ಇದ್ದರು. ಅವರು ವೇಮುಲವಾಡ ಪ್ರದೇಶಕ್ಕೆ ಇದ್ದಂಥ ಹೆಸರು. ಅವರು ಚಾಳುಕ್ಯ ವಂಶದ ಪರಂಪರೆಯಿಂದಲೂ ಬಂದವರಾಗಿದ್ದರಿಂದ ಅವರನ್ನು ವೇಮುಲವಾಡದ ಚಾಲುಕ್ಯರು ಅಂತ ಕರೀತಾ ಇದ್ದರು. ಆ ವೇಮುಲವಾಡದ ಚಾಲುಕ್ಯರಲ್ಲಿ ಅರಿಕೇಸರಿ ಅನ್ನುವರು 3 ಜನ. ಅವರಲ್ಲಿ ಮೊದಲನೇ ಅರಿಕೇಸರಿಗಿಂತ ಅನಂತರ ಬಂದ ಇಮ್ಮಡಿ ಅರಿಕೇಸರಿ, 2ನೇ ಅರಿಕೇಸರಿಯ ಆಸ್ಥಾನದಲ್ಲಿ ಈತ ರಾಜಕವಿಯಾಗಿ ಮತ್ತು ಸೇನಾನಿಯಾಗಿ ಪಂಪ ವಿಜೃಂಭಿಸಿದ. ಆ ಇಮ್ಮಡಿ ಅರಿಕೇಸರಿ ಆತ ವೇಮುಲವಾಡದ ಚಾಲುಕ್ಯ ರಾಜ್ಯವನ್ನು ಆಳ್ತಾ ಇದ್ದಿದ್ದು 935ನೇ ಇಸ್ವಿಯಿಂದ 955ನೇ ಇಸ್ವಿವರೆಗೂ ಆತ ರಾಜನಾಗಿದ್ದಂಥವನು. ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣನು ಚಕ್ರವರ್ತಿಯಾಗಿ ಮಾನ್ಯಕೇಟದಲ್ಲಿ ಅವರ ಮಹಾರಾಜಧಾನಿಯಾಗಿದ್ದು ಅಲ್ಲಿದ್ದ. ಸಾಮಂತನಾಗಿ ಬೋಧನಪುರದಲ್ಲಿ ಅರಿಕೇಸರಿ ಇದ್ದ. ಇಷ್ಟು ಹಿನ್ನೆಲೆ, ನಮಗೆ ಐತಿಹಾಸಿಕ ಹಿನ್ನೆಲೆ ಇಟ್ಟುಕೊಂಡು ನಾವು ಮುಂದೆ ಹೋಗ್ಬೋದು. ಅರಿಕೇಸರಿ ರಾಜನ ಸೈನ್ಯದಲ್ಲಿ ಸೇನಾಪತಿಯಾಗಿ, ಆಸ್ಥಾನದಲ್ಲಿ ಕವಿಯಾಗಿ ಪ್ರಸಿದ್ಧಿ ಗಳಿಸಿದಂಥವನು ಪಂಪ. ಅರಿಕೇಸರಿ ರಾಜನ ವಿಚಾರ ಬಂದಿದ್ದರಿಂದ ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಎನ್ನುವ ಲೌಕಿಕ ಕಾವ್ಯದಲ್ಲಿ ವಿಸ್ತಾರವಾಗಿ ವರ್ಣಿಸಿರ್ತಕ್ಕಂಥದ್ದು ತನಗೆ ಆಶ್ರಯ ಕೊಟ್ಟಂತಹ ರಾಜನಾದ ಅರಿಕೇಸರಿ. ಅರಿಕೇಸರಿ ರಾಜ ಮತ್ತು ಅವನ ಆಸ್ಥಾನ ಕವಿಯಾದಂಥ ಪಂಪ ಇವರು ಕ್ರಮೇಣ ಅವರ ಸ್ನೇಹ ವರ್ಧಿಸುತ್ತಾ ಅವರು ತುಂಬ ಆತ್ಮೀಯರಾದರು. ಆ ಸಂಗತಿಯನ್ನು ಅವನು ಹೇಳ್ತಾನೆ. ಅದಲ್ಲದೆ ರಾಜನಾಗಿದ್ದುಕೊಂಡು ಆ ರಾಜನು ತುಂಬ ಕಾವ್ಯವನ್ನು ಅಭ್ಯಾಸ ಮಾಡಿದಂಥವನು. ಸಾಹಿತ್ಯ, ಸಂಗೀತ, ಕಲೆ ಇವುಗಳ ಸದಭಿರುಚಿಯಿಂದ ಕೂಡಿದಂತಹ ಅರಿಕೇಸರಿ ರಾಜನ ವಿಚಾರವಾಗಿ ಒಂದು ಸುಮಾರು 50-60 ಪದ್ಯಗಳಲ್ಲಿ ವರ್ಣಿಸಿ ಆ ಅರಿಕೇಸರಿ ರಾಜನಿಗೆ ಇದ್ದಂತಹ ಬಿರುದಾವಳಿಗಳು, ಪ್ರಶಸ್ತಿಗಳು ಅವುಗಳನ್ನು ಕೂಡ ಒಂದು ದೊಡ್ಡ ಗದ್ಯದಲ್ಲಿ, ಒಂದು ಆಶ್ವಾಸದಲ್ಲಿ, ಒಂದು ಭಾಗದಲ್ಲಿ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ವರ್ಣಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಅನ್ನುವ ಹೆಸರು ಕೊಟ್ಟಿರೋದೇ ಆತನ ಆಶ್ರಯ ಕೊಟ್ಟಂಥ ರಾಜನಿಗೋಸ್ಕರ. ಅರ್ಜುನ ಮಹಾಭಾರತದಲ್ಲಿ ಮಹಾಪರಾಕ್ರಮಿ. ಆ ಮಹಾಭಾರತದ ಮಹಾಪರಾಕ್ರಮಿಯಾದಂತಹ ಅರ್ಜುನನ ಬದುಕು ಮತ್ತು ತನಗೆ ಆಶ್ರಯ ಕೊಟ್ಟಂತಹ ರಾಜನ ಜೀವನ ಇವೆರಡರಲ್ಲೂ ಒಂದು ರೀತಿಯ ಸಾಮೀಪ್ಯ ಕಂಡಿದ್ದರಿಂದ ಪಂಪಕವಿ ಸವೀಕರಣ ಮಾಡಿದ್ದಾನೆ. ಒಂದು ಕಾವ್ಯ ಆದಮೇಲೆ, ದೊಡ್ಡ ಕಾವ್ಯ ಆದಮೇಲೆ ಅದಕ್ಕೆ ದೊಡ್ಡ ವ್ಯಕ್ತಿಯೇ ಕಥಾನಾಯಕನಾಗಿರಬೇಕಾಗತ್ತೆ. ಪಂಪ ಸಂಸ್ಕೃತದಲ್ಲಿದ್ದಂಥ ವ್ಯಾಸರ ಭಾರತವನ್ನು ಕನ್ನಡದಲ್ಲಿ ಬರೆದಂಥವನು. ಪಂಪನು ಆ ರೀತಿ ಮಹಾಭಾರತದ ಕಥೆಯನ್ನು ಕನ್ನಡಿಸುವ ಸಂದರ್ಭದಲ್ಲಿ 1,00,000 ಶ್ಲೋಕ ಪ್ರಮಾಣದ ಆ ಕಾವ್ಯವನ್ನು ಅಷ್ಟೇ ಪ್ರಮಾಣದಲ್ಲಿ ಕನ್ನಡಕ್ಕೆ ತರಲಿಲ್ಲ ಅವನು. ಅದರ ಅಗತ್ಯ ಇಲ್ಲ. ಅಷ್ಟು ತರುವ ಬದಲು ಅದನ್ನು ಕನ್ನಡದ ನೆಲಕ್ಕೆ, ಕನ್ನಡದ ಜನಕ್ಕೆ, ಕನ್ನಡದ ಪರಂಪರೆಗೆ ಅನುಗುಣವಾಗಿ ಈ ಭಾಷೆಯ ಜಾಯಮಾನಕ್ಕೆ ತಕ್ಕ ಹಾಗೆ, ಈ ಸಂಸ್ಕೃತಿ, ಈ ಪ್ರದೇಶದ, ಈ ಜನರ ಸ್ವಭಾವಕ್ಕೆ ಅನುಗುಣವಾದ ರೀತಿಯಲ್ಲಿ ಅದನ್ನು ಸಂಗ್ರಹಿಸ್ಕೊಳ್ತಾನೆ. 1,00,000 ಶ್ಲೋಕ ಪ್ರಮಾಣದ ಆ ವ್ಯಾಸಭಾರತವನ್ನು ಇವನು 1,600 ಪದ್ಯಗಳಿಗೆ ಮಾತ್ರ ಕನ್ನಡದಲ್ಲಿಸಿದ್ದಾನೆ. ಅದು ಮಹಾಸಾಹಸ. ಇಡೀ ಮಹಾಭಾರತವನ್ನು ಜೀರ್ಣಿಸಿಕೊಂಡು ಅದನ್ನು ಕರತಲಾಮಲಕ ಮಾಡಿಕೊಂಡು ಮೂಲಕ್ಕೆ ಚ್ಯುತಿ ಬಾರದ ಹಾಗೆ, ಮುಖ್ಯವಾದ ಯಾವ ಭಾಗವನ್ನು ಬಿಡದ ಹಾಗೆ
ಕನ್ನಡಕ್ಕೆ ತರ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪಂಪ ಹೇಗೆ ಮಾಡಿದ್ದಾನೆ ಅದನ್ನು ಮುಂದೆ ನಾವು ಕ್ರಮೇಣ ನನ್ನ ಮಾತಿನಲ್ಲಿ ಅದನ್ನು ವಿವರಿಸಿದ್ದೇನೆ. ಹಾಗೆ ತರುವ ಸಂದರ್ಭದಲ್ಲಿ ಪಂಪ ತನ್ನ ಕಥಾನಾಯಕನಾಗಿ ಯಾರು ಆರಿಸ್ಕೊಳ್ಬೇಕು, ಅಲ್ಲಿ ಪಾಂಡವರಿದ್ದಾರೆ, ಕೌರವರಿದ್ದಾರೆ, ದುರ್ಯೋಧನ ಇದ್ದಾನೆ, ದುಶ್ಯೋಧನ ಇದ್ದಾನೆ, ಕರ್ಣ ಇತ್ಯಾದಿಗಳು ಇದ್ದಾರೆ. ಪಾಂಡವರಲ್ಲಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಇದ್ದಾರೆ. ಇವರುಗಳಿಗೆ ಗುರುವಾದಂತಹ ದ್ರೋಣಾಚಾರ್ಯರಿದ್ದಾರೆ. ಇವರೆಲ್ಲ ವಂಶಕ್ಕೆ ಹಿರಿಯರಾದ ಭೀಷ್ಮಾಚಾರ್ಯರಿದ್ದಾರೆ. ಹೀಗಿರುವಾಗ ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮನಿದ್ದಾನೆ. ಯಾರನ್ನ ಕಥಾನಾಯಕನಾಗಿ ಮಾಡಿಕೊಳ್ಬೇಕು ಅಂದರೆ ಪಂಪ ಅದನ್ನೆಲ್ಲ ಸಮೀಕ್ಷಿಸಿ ಅರ್ಜುನನೇ ಸರಿಯಾದ ನನ್ನ ಕಾವ್ಯಕ್ಕೆ ನಾಯಕನಾಗುವುದಕ್ಕೆ ಅರ್ಹ ಅಂತ ಮನಗಂಡು ಅರ್ಜುನನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡ. ಅರ್ಜುನನನ್ನು ತನಗೆ ಆಶ್ರಯ ಕೊಟ್ಟಂತಹ ಅರಿಕೇಸರಿ ರಾಜನಿಗೆ ಹೋಲಿಸಿ ಇನ್ನು ಮುಂದೆ ನಾನು ಈ ಕಾವ್ಯದಲ್ಲಿ ಅರ್ಜುನ ಅಂತ ಹೇಳಿದರೆ ಅರಿಕೇಸರಿಯೂ ಹೌದು, ಅರಿಕೇಸರಿ ಅಂತ ಹೇಳಿದರೆ ಅದು ಅರ್ಜುನನೂ ಹೌದು, ಹಾಗೆ ಅಭೇದ ಭಾವವನ್ನು ಕಲ್ಪಿಸಿ ಈ ಕಾವ್ಯವನ್ನು ರಚಿಸಿದ್ದೇನೆ ಅಂತ ಹೇಳ್ತಾನೆ. ಕಾವ್ಯದ ಪ್ರಾರಂಭದಲ್ಲಿ ಕವಿ ವಿಷ್ಣುವಿನ ಸ್ತುತಿಯನ್ನು ಮಾಡಿ ಅದನ್ನು ವಿಷ್ಣುಗೂ ಅನ್ವಯಿಸಬೇಕು, ಹಾಗೇನೇ ಅರಿಕೇಸರಿಗೂ ಅನ್ವಯಿಸಬೇಕು. ವಿಷ್ಣು ಆತ ಸಮುದ್ರದ ಮೇಲೆ ಆದಿಶೇಷನ ಮೇಲೆ ಪವಡಿಸಿಕೊಂಡು ಆತ ಶತ್ರುಗಳನ್ನು ತನ್ನ ಮಹಿಮೆಯಿಂದ ಎಲ್ಲ ಗೆದ್ದು ಬಂದಂತಕ್ಕಂಥವನು. ಆ ಎಲ್ಲ ಹಿನ್ನೆಲೆಯನ್ನಿಟ್ಕೊಂಡು ಇವನು ಪದ್ಯವನ್ನು ಪ್ರಾರಂಭದಲ್ಲಿ ಒಂದು ದೇವತಾ ಸ್ತುತಿಯಿಂದ ಪ್ರಾರಂಭ ಮಾಡಬೇಕಲ್ವೇ? ಅದು ವಿಷ್ಣು ಸ್ತುತಿಯೂ ಆಗಿರಬೇಕು, ತನ್ನ ರಾಜನ ಸ್ತುತಿಯೂ ಆಗಿರಬೇಕು ಏಕಕಾಲದಲ್ಲಿ. ಹಾಗೆ ಶ್ಲೇಷಾಲಂಕಾರವನ್ನು ಕಲ್ಪಿಸಿ ಅಭೇದ ಭಾವದಿಂದ ಅವನು ಬರೀತಾನೆ. ಶ್ರೀಯನ್ ಅರಾತಿ ಸಾಧನ ಪಯೋನಿಧಿಯೋಳ್ ಪಡೆದುಂ ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರನನ್ನು ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ಪಟ್ಟಮನೊಡಂಬಡೆ ತಾಳ್ದಿಯುಂ ಉದಾತ್ತ ನಾರಾಯಣನ್ ಹೀಗೆ ಯಮಗೆ ನಿರಂತರ ಸೌಖ್ಯ ಕೋಟಿಯಂ ಅಂತ ಪ್ರಾರ್ಥಿಸ್ತಾನೆ. ವಿಷ್ಣುವು ಲಕ್ಷ್ಮಿಯನ್ನು ಪಡೆದ, ಲಕ್ಷ್ಮಿಯ ಪತಿಯಾದ, ಲಕ್ಷ್ಮೀಪತಿಯಾದಲ್ವಾ. ಶ್ರೀ ಅಂದರೆ ಲಕ್ಷ್ಮಿ ಅಂತ. ಲಕ್ಷ್ಮಿ ಎಲ್ಲಿಂದ ಬಂದಳು? ಆಕೆ ಸಮುದ್ರ ಮಥನ ಮಾಡಿದಂತಹ ಸಂದರ್ಭದಲ್ಲಿ ಕ್ಷೀರಸಾಗರವನ್ನು ಮಥಿಸಿದರು. ಒಂದು ಕಡೆ ರಾಕ್ಷಸರು, ದಾನವರು, ಇನ್ನೊಂದು ಕಡೆ ಇವರು ನಮ್ಮ ದೇವತೆಗಳು ಇಬ್ಬರು ನಿಂತುಕೊಂಡು ಆದಿಶೇಷನನ್ನು ಸರ್ಪವನ್ನು ಹಗ್ಗ ಮಾಡಿಕೊಂಡು ಮಥಿಸಿದರು. ನಾವು ಮೊಸರನ್ನು ಕಡಿಯುವುದಕ್ಕೆ ಒಂದು ಮಂತು ಇಟ್ಕೊಂಡು ಹಗ್ಗ ಕಡಿತೀವಲ್ಲ, ಹಾಗೆ ಕಡಿದಾಗ ಮೊದಲು ವಿಷ ಬಂತು, ನಂಜು ಬಂತು. ಆಗ ಈಶ್ವರ ಅದನ್ನು ತಗೊಂಡ ಇಲ್ಲಿಗೆ ಕಂಠದ ಹತ್ರ ಬಂದಾಗ ಹೀಗಿಡಿದ ತಕ್ಷಣ ನಿಂತು ಹೋಯಿತು. ನಂಜನ್ನು ಉಂಡಿದ್ದರಿಂದ ಆತ ನಂಜುಂಡನಾದ ಶಿವ. ವಿಷವನ್ನು ತೆಗೆದುಕೊಂಡು ಕಂಠದಲ್ಲಿ ನಿಲ್ಲಿಸಿದಿಂದ ಆ ವಿಷಕಂಠನಾದ ಅವನು. ಆಮೇಲೆ ಬಂದವಳು ಲಕ್ಷ್ಮಿ, ಲಕ್ಷ್ಮಿಯನ್ನು ವರಿಸಿದಂಥವನು ವಿಷ್ಣು. ಹೀಗೆ ಶ್ರೀಯನ್ನು ಅರಾತಿ ಸಾಧನ ಪಯೋನಿಧಿಯೋಳು, ಅರಾತಿ ಅಂದರೆ ಶತ್ರುಗಳು, ಅವರು ಪಯೋನಿಧಿ ಕ್ಷೀರಸಾಗರವನ್ನು ಪಡೆದಾಗ ಬಂತು. ಇವನು ತನಗೆ ಆಶ್ರಯ ಕೊಟ್ಟಂತಹ, ಪಂಪನಿಗೆ ಆಶ್ರಯ ಕೊಟ್ಟಂತಹ ರಾಜ ಅರಿಕೇಸರಿ ಅವನು ಏನು ಮಥನ ಮಾಡಿದ ಅಂದರೆ ಶತ್ರು ರಾಜರನ್ನು ನಿಗ್ರಹಿಸಿಕೊಂಡು ಅವನು ಲಕ್ಷ್ಮಿಯನ್ನು ಪಡೆದ. ಯಾವ ಲಕ್ಷ್ಮಿಯನ್ನು? ವಿಜಯಲಕ್ಷ್ಮಿಯನ್ನು, ಜಯಲಕ್ಷ್ಮಿಯನ್ನು ಗಳಿಸಿದಂತ. ಹೀಗೆ ಚಮತ್ಕಾರದಿಂದ ಕವಿ ಆ ವೃತ್ತ ಪದ್ಯವನ್ನು ಹೆಣೆದಿದ್ದಾನೆ. ಶ್ರೀಯನ ಅರಾತಿ ಸಾಧನ ಪಯೋನಿಧಿಯೋಳ್ ಪಡೆದುಂ ಧರಿತ್ರಿಯಂ ಜೀಯನೆ ಬೇಡದೆ. ವಿಷ್ಣು ಇದ್ದ ಅವತಾರದ ಸಂದರ್ಭದಲ್ಲಿ ಆಗ ಅವನ ಹತ್ರ ಬಂದು ತ್ರಿವಿಕ್ರಮನವನು 3 ಪಾದ ಬಲಿ ಬಂದು ಕೇಳ್ತಾನಲ್ಲ, ಬಲಿ ಬಂದು ಬೇಡಿಕೊಂಡು ನನಗೆ ಭೂಮಿಯನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಅವನು 3 ಅಡಿ ನನಗೆ ಜಾಗ ಕೊಡು ಅಂತ. ಹರಿಕೇಸರಿ ಪಂಪನಿಗೆ ಆಶ್ರಯ ಕೊಟ್ಟವನು, ಹಾಗೆ ಭಿಕ್ಷೆ ಬೇಡಿ ಪಡ್ಕೊಳ್ಳಿಲ್ವಂತೆ ಅವನು.
ತನ್ನ ಶತ್ರುಗಳನ್ನು ನಿಗ್ರಹಿಸಿ ಜಯ ಸಂಪಾದಿಸಿಕೊಂಡು ಇವನು ಪೃಥ್ವಿಯ ಬಹುಭಾಗವನ್ನು ಗೆದ್ದುಕೊಂಡ. ಜೀಯನೇ ಅವನು ಬೇಡದೆ ವಿರೋಧಿ ನರೇಂದ್ರರನ್ನು ಶತ್ರು ರಾಜರುಗಳನ್ನು ನಿಗ್ರಹಿಸಿ ಪಡ್ಕೊಂಡು ಹೀಗೆ ವಿಸ್ತಾರವಾಗಿ ವರ್ಣಿಸಿ ಅಂಥವನನ್ನು ನಾನು ಕಥಾನಾಯಕನಾಗಿ ಮಾಡಿಕೊಂಡು ಈ ವಿಕ್ರಮಾರ್ಜುನ. ಆದ್ದರಿಂದ ಅವನು ಅರ್ಜುನ ಮಹಾಭಾರತವನು, ನನ್ನ ರಾಜ ಅರಿಕೇಸರಿ, ಇವನು ವಿಕ್ರಮಾರ್ಜುನ, ಮಹಾಪರಾಕ್ರಮಿಯಾದ ಅರ್ಜುನ ಅಂತ ಹೇಳಿ ಅಭೇದ ಭಾವದಿಂದ ನಾನು ಕಾವ್ಯವನ್ನು ರಚಿಸಿದ್ದೇನೆ ಅಂತ ಬರೆದಿದ್ದಾನೆ. ಪಂಪನು ಆ ರಾಜ್ಯದಲ್ಲಿ, ವೇಮುಲವಾಡ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದಂಥವನು, ಜನಾನುರಾಗವನ್ನು ಸಂಪಾದಿಸಿದ್ದಂಥವನು. ರಾಜನು ಅವನಿಗೆ ನಾಡೋಜ ಅನ್ನುವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದ ಅವರಿಗೆ. ಈಗ ವಿಶ್ವವಿದ್ಯಾನಿಲಯ, ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಅಂತ ಪ್ರಶಸ್ತಿಯನ್ನು PhD ಡಿಲಿಟ್ ಕೊಡೋ ಬದಲು ಅದಕ್ಕೆ ನಾಡೋಜ ಅಂತ, ನನಗೂ ಕೂಡ ನಾಡೋಜ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಶಬ್ದದ ವ್ಯುತ್ಪತ್ತಿ ಏನು ಅಂದರೆ ಅದರಲ್ಲಿ 2 ಭಾಗ ಇದೆ, ನಾಡು, ಓಜ. ನಾಡು ಎಲ್ರಿಗೂ ಗೊತ್ತಿದೆ, ಕನ್ನಡ ನಾಡು, ಈ ಥರ ನಾಡು. ಓಜ ಎನ್ನುವ ಶಬ್ದ, ಓಜ ಅಂದರೆ ಉಪಾಧ್ಯಾಯ ಅಂತ. ಅದು ಸಂಸ್ಕೃತದ ಉಪಾಧ್ಯಾಯ ಅನ್ನೋ ಶಬ್ದವೇ ಪ್ರಾಕೃತಕ್ಕೆ ಹೋಗಿ ಓಜ್ಜಾಯ ಆಗಿ ಕಡೆಗೆ ಅದು ಚಿಕ್ಕದಾಗಿ ಓಜ ಅಂತಾಗಿದೆ. ಹಾಗೆ ಈ ನಾಡಿಗೆ ಯಾರು ಗುರುವೋ ನಾಡೋಜ ಅವನು. ಅಂತಹ ಕನ್ನಡ ನಾಡಿಗೆ ಪ್ರಥಮ ನಾಡೋಜ ಅವನು ಪಂಪ. ಆ ರೀತಿ ಪ್ರಶಸ್ತಿಯನ್ನು ಕೊಟ್ಟವನು ಅರಿಕೇಸರಿ. ಈ ನಾಡೋಜ ಪ್ರಶಸ್ತಿ ವಿಭೂಷಿತನಾದಂತಹ ಪಂಪನು ಅವನು ಅಗ್ರಹಾರದಲ್ಲಿ ಇದ್ದುಕೊಂಡು ಪ್ರಸಿದ್ಧನಾದಂತಹ ಸಂದರ್ಭದಲ್ಲಿ ತನ್ನ ಬಗ್ಗೆ ಹೇಳುವಾಗ, ಇನ್ನು ಕಾವ್ಯವನ್ನು ರಚಿಸಿದ್ದನ್ನೆಲ್ಲ ನಾನು ಹೇಳಿದೆ ಆಗಲೇ, ಆತ ಒಂದು ಕಡೆ ತಿಳಿಸ್ಕೊಂಡು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ. ನಾನು 2 ಕಾವ್ಯ ರಚಿಸ್ತೇನೆ. ಒಂದು ಕಾವ್ಯ ಅದು ಲೌಕಿಕ ಕಾವ್ಯ, ಇನ್ನೊಂದು ಕಾವ್ಯ ಅದು ಆಗಮಿಕ ಕಾವ್ಯ, ಧರ್ಮಕ್ಕೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಈ 2 ಕಾವ್ಯಗಳನ್ನು ನಾನು ರಚಿಸಿದ್ದೇನೆ. ಒಂದರಲ್ಲಿ, ಅದೇ ವಿಕ್ರಮಾರ್ಜುನ ವಿಜಯದಲ್ಲಿ, ನಾನು ಲೌಕಿಕವನ್ನು ಬೆಳಗುತ್ತೇನೆ. ಅಂದರೆ ನಮ್ಮ ಸಾಮಾನ್ಯ ಜನರ ಕಷ್ಟ ಸುಖಗಳು ಮತ್ತು ಯಾರ ಕಾಲದಲ್ಲಿ ಅವರು ಬದುಕಿದ್ದರು, ಏನು ಎಲ್ಲೆಲ್ಲಿ ಅವರು ಭಾಗವಹಿಸಿ ಈ ವಿಚಾರಗಳನ್ನು ತಿಳಿಸ್ತಕ್ಕಂಥವರು. ಆ ಕಾಲದಲ್ಲಿ ಪ್ರಸಿದ್ಧರು ಯಾರು, ಯಾಕೆ ಪ್ರಸಿದ್ಧರಾದರು, ಅವರ ಪ್ರಸಿದ್ಧಿಗೆ ಏನು ಮಾಡಿದ್ದರಿಂದ ಅವರು ಪ್ರಸಿದ್ಧರಾದರು ಅಂತ ಪುರಾಣ ವಸ್ತುವನ್ನು ಸ್ವೀಕರಿಸಿ, ಮಹಾಭಾರತದ ವಸ್ತುವನ್ನು ಸ್ವೀಕರಿಸಿ ಬರೆದಂಥ ಕಾವ್ಯ ಅದು ಬೆಳಗುವೆನಿಲ್ಲಿ ಲೌಕಿಕಮನ್. ಇನ್ನೊಂದು, ಜೈನರ 24 ತೀರ್ಥಂಕರರಲ್ಲಿ ಒಬ್ಬ ತೀರ್ಥಂಕರಾದಂತಹ ಮೊದಲನೇ ತೀರ್ಥಂಕರಾದಂತಹ ಆದಿದೇವನ ಚರಿತೆಯನ್ನು ನಾನು ಬರೀತೇನೆ. ಅದಕ್ಕೂ ಕಾರಣವಿತ್ತು. ಅದೇನೆಂದರೆ, ಪಂಪನ ಮನದೇವರು ಆಗಿದ್ದಿದ್ದು ಆದಿತೀರ್ಥಂಕರು. ಪಂಪನಿಗೆ ಮನದೇವರು ಆದಿತೀರ್ಥಂಕರರಾದ್ದರಿಂದ ಮನದೇವರ ವಸ್ತುವನ್ನು ಸ್ವೀಕರಿಸಿ ನಾನು ಆದಿಪುರಾಣವನ್ನು ಆತ ರಚಿಸಿರ್ತಕ್ಕಂಥದ್ದು. ಪಂಪನ ತಮ್ಮನಾದಂತಹ ಜಿನವಲ್ಲಭನು, ಅವನ ಮಡದಿ, ಆಕೆ ಬೇರೊಂದು ಪ್ರದೇಶದಿಂದ ಬಂದು ಈ ಮನೆತನಕ್ಕೆ ಬಂದಂಥವಳು. ಸಾತವಾಹನರ ಕಾಲದಲ್ಲಿ ಇದ್ದಂತಹ ಒಂದು ಉತ್ತರದ ಪ್ರದೇಶದಿಂದ ಕರ್ನಾಟಕದಲ್ಲಿ ಭಾಗಿಯಬ್ಬೆ ಅಂತ ಆಕೆಯ ಹೆಸರು. ಅವರ ಮನದೇವರು ಮಹಾವೀರ ತೀರ್ಥಂಕರರು. ಅದರಿಂದ ಪಂಪನ ತಮ್ಮನಾದಂತಹ ಜಿನವಲ್ಲಭನು ಕುರ್ಕ್ಯಾಲದ ಬೆಟ್ಟದ ಮೇಲೆ ಬರೆದಂತಹ ಶಾಸನದ ಮೇಲ್ಗಡೆ ಒಂದು ಚಕ್ರೇಶ್ವರಿ ಎನ್ನುವ ಯಕ್ಷಿಯ ಮೂರ್ತಿ, ಅದರ ಮೇಲ್ಗಡೆ ಆದಿತೀರ್ಥಂಕರರು ಚಿತ್ರ ಮತ್ತು ಮಹಾವೀರ ತೀರ್ಥಂಕರರ ಚಿತ್ರ ಇಬ್ಬರನ್ನು ರಚಿಸಿರೋದನ್ನು ಇವತ್ತಿಗೂ ಅದು ಭಾಳ ಯಾವ ರೀತಿ ಭಗ್ನತೆಯೂ ಇಲ್ಲದೆ ಇರತಕ್ಕಂಥದ್ದು. ಇದಕ್ಕೆ ಕಾರಣ ಏನೆಂದರೆ, ಒಬ್ಬ ತೀರ್ಥಂಕರರು ಇವರ ಮನೆತನದ ದೇವರು, ಇನ್ನೊಬ್ಬರು ಇವರ ಮನೆಗೆ ಸೊಸೆಯಾಗಿ ಬಂದಂತಹ ಭಾಗಿಯಬ್ಬೆಯ ಮನದೇವರು. ಅದರಿಂದ ಅದನ್ನು ಪುರಸ್ಕರಿಸುವುದಕ್ಕೋಸ್ಕರ ಆ ರೀತಿ ಮಾಡಿರತಕ್ಕಂಥ ಅದನ್ನು ಹೇಳ್ತೇನೆ. ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಸಮಸ್ತ ಭೂತಳಕ್ಕೆ ಸಮಸ್ತ ಭಾರತಮುಂ ಆದಿಪುರಾಣಮುಂ ಎಂದು ಮೆಯ್ಯ ಅಸುಂಗೊಳುತ್ತಿರೆ ಪೂಂದ ತೆರೆದೆಂದರುದಿಂಗಳೊಳೊಂದು 3 ತಿಂಗಳೊಳೆ ಸಮಾಪ್ತಿಯಾದುದು ಏನೇ ಬಣ್ಣಿಸಿದಂ ಕವಿತಾ ಗುಣಾರ್ಣವಂ.
ಪಂಪ ಕವಿತಾ ಗುಣಾರ್ಣವ ಅಂತ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂದರೆ ಪಂಪನಿಗೆ ಸಂಸಾರ ಸಾರೋದಯ ಮೊದಲಾದ ಅನೇಕ ಬಿರುದುಗಳಿದ್ವು. ಆದರೆ ಮತ್ತೆ ಮತ್ತೆ ಅವನು ಬಳಸ್ತಕ್ಕಂತಹ ಒಂದು ಪ್ರಶಸ್ತಿ ಎಂದರೆ ಕವಿತಾ ಗುಣಾರ್ಣವ ಅನ್ನುವ ಪ್ರಶಸ್ತಿ. ಗುಣಾರ್ಣವ ಎಂತಕ್ಕಂಥದ್ದು ಅವನಿಗೆ ಆಶ್ರಯ ಕೊಟ್ಟಂತಹ ಅರಿಕೇಸರಿಗಿದ್ದಂತಹ ಒಂದು ಪ್ರಶಸ್ತಿ. ಗುಣಕ್ಕೆ ಅರ್ಣವ ಸಮುದ್ರ, ಗುಣಸಾಗರನವನು. ಆ ಗುಣಸಾಗರನಾದಂತಹ ಅರಿಕೇಸರಿ ಇವನಿಗೆ ತನ್ನ ಆಶ್ರಯದಲ್ಲಿದ್ದ ಕವಿಗೆ ಪ್ರಶಸ್ತಿಯನ್ನು ತನ್ನದನ್ನೂ ಸೇರಿಸ್ಕೊಂಡು ಕೊಟ್ಟ. ಅಪ್ಪ, ನಾನು ಗುಣಾರ್ಣವ, ನೀನು ಕವಿತಾ ಗುಣಾರ್ಣವ. ನಾನು ಗುಣಕ್ಕೆ ಸಾಗರನಂತಿದ್ದರೆ ನೀನು ಕಾವ್ಯ ಗುಣಗಳಿಗೆ ಸಾಗರನಂತೆ ಇರ್ತಕ್ಕಂಥವ್ರು ಅಂತೇಳಿ ಕೊಟ್ಟವನು. ಕವಿತಾ ಗುಣಾರ್ಣವನಾದಂತಹ ಪಂಪನು ಒಂದು ಪ್ರತಿಜ್ಞೆ ಮಾಡಿದೆ. ಪೂಣ್ ಅಂದರೆ ಪ್ರತಿಜ್ಞೆ ಮಾಡೋದು. ಏನು ಪ್ರತಿಜ್ಞೆ ಮಾಡ್ದ ಅಂದರೆ, ನಾನು ಒಂದು ಲೌಕಿಕ ಕಾವ್ಯನ, ಬೆಳಗುವನೆಯಲ್ಲಿ ಲೋಕ, ಇನ್ನೊಂದು ನನ್ನ ಜಿನಾಗಮವನ್ನು, ಆದಿಪುರಾಣವನ್ನು ನಾನು ರಚಿಸ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿ, ಆಮೇಲೆ ಎರಡನೇ ಪ್ರತಿಜ್ಞೆ ಮಾಡಿದ್ದು, ಆ ಪ್ರತಿಜ್ಞೆಯನ್ನು ಈಡೇರಿಸುವ ರೀತಿಯಲ್ಲಿ ಆದಿಪುರಾಣವನ್ನು 3 ತಿಂಗಳಲ್ಲೂ ಮತ್ತು ವಿಕ್ರಮಾರ್ಜುನ ವಿಜಯಲ್ಲಿ 6 ತಿಂಗಳಲ್ಲೂ 1600 ಪದ್ಯಗಳ ವೃತ್ತ ಪದ್ಯಗಳು ಮತ್ತು ಸಾಕಷ್ಟು ಗದ್ಯ ಇರ್ತಕ್ಕಂತಹ ಬೃಹತ್ ಕಾವ್ಯವನ್ನು 6 ತಿಂಗಳಲ್ಲಿ ಅವನು ರಚಿಸಿದ. ಮತ್ತು ಅಷ್ಟೇ 1600 ಪದ್ಯ ಮತ್ತು 16 ಆಶ್ವಾಸಗಳು. ವಿಕ್ರಮಾರ್ಜುನ ವಿಜಯದಲ್ಲಿ 14 ಆಶ್ವಾಸಗಳಿವೆ ಮತ್ತು ಆದಿಪುರಾಣದಲ್ಲಿ 16 ಆಶ್ವಾಸಗಳಿವೆ. ಕಾರಣ ಏನೆಂದರೆ, ಷೋಡಶ ಭಾವನೆಗಳನ್ನು ಯಾರು ಪಾಲಿಸ್ತಾರೋ ಅವರು ತೀರ್ಥಂಕರರಾಗ್ತಾರೆ. ಆದಿ ತೀರ್ಥಂಕರರು ಷೋಡಶ ಭಾವನೆಗಳನ್ನು ಆಚರಿಸಿ ಅವರು ತೀರ್ಥಂಕರಾದ್ದರಿಂದ ಒಂದೊಂದು ಭಾವನೆಗೆ ಒಂದೊಂದು ಆಶ್ವಾಸ ಅಂತೇಳಿ 16 ಆಶ್ವಾಸದ ಮಹಾಕಾವ್ಯವನ್ನು ಬರೆದ. ಅಲ್ಲೂ 1600 ಪದ್ಯನೇ ಇರ್ತಕ್ಕಂಥದ್ದು. ಈಗ ಪಂಪನ ಈ ವಿಕ್ರಮಾರ್ಜುನ ವಿಜಯ ಬಂದ ಮೇಲೆ ಇದರ ಒಂದು ಆದರ್ಶವನ್ನಿಟ್ಟುಕೊಂಡು, ಇದರ ಒಂದು ಮಾದರಿಯನ್ನಿಟ್ಕೊಂಡು ನಮ್ಮ ನೆರೆಯ ಭಾಷೆಯಾದಂಥ ತೆಲುಗಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನನ್ನಯ್ಯ ಕವಿ ಅವನು ಆಂಧ್ರ ಮಹಾಭಾರತವನ್ನು ಬರೀತಾನೆ. ಅದಕ್ಕೆ ಸ್ಫೂರ್ತಿ ಪಂಪ, ಅದಕ್ಕೆ ಆಧಾರ ಪಂಪ. ಆದರೆ ಅವನು ಸಮಗ್ರವಾಗಿ ಬರೆಯೋದಿಲ್ಲ. ಪಂಪ ಎಲ್ಲ ಆಶ್ವಾಸಗಳ ವಸ್ತುವನ್ನು ಇಟ್ಟುಕೊಂಡು ಕನ್ನಡದಲ್ಲಿ, ಸಂಸ್ಕೃತದಿಂದ ಕನ್ನಡದಲ್ಲಿ ಬರೆದರೆ, ನನ್ನಯ್ಯನು ಕೇವಲ 2.5 ಪರ್ವಗಳನ್ನು ಮಾತ್ರ ಮಾಡ್ತಾನೆ. ಆದಿಪರ್ವ, ಸಭಾಪರ್ವ ಮತ್ತು ಅರಣ್ಯ ಪರ್ವದಲ್ಲಿ ಕೆಲವು ಪದ್ಯಗಳು ಮಾತ್ರ. ಏಕೆಂದರೆ ಅರಣ್ಯ ಪರ್ವ ಬರೆಯೋದಕ್ಕೆ ಕೆಲವರು ಹೆದರ್ತಾರೆ. ಅದು ಸ್ವಲ್ಪ ಅದು ಬರೆದರೆ ಸಾವು ಬರಬಹುದು ಅಂತ ಒಂದು ಭೀತಿ ಇದ್ದರಿಂದ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ ಆತ ನನ್ನಯ್ಯ. ಆಮೇಲೆ ಎರಪ್ರಗಡ ಅನ್ನೋವನು ಬಂದು ಅವನು 13ನೇ ಶತಮಾನದಲ್ಲಿ ಇನ್ನರ್ಧವನ್ನು ರಚಿಸ್ತಾನೆ. ಅಲ್ಲಿಗೆ 3 ಪರ್ವ ಆದ್ದು. ಇನ್ನು ಉಳಿದ 15 ಪರ್ವಗಳನ್ನು, 18 ಪರ್ವಗಳಲ್ಲಿ ಅನಂತರ ತಿಕ್ಕನ ಎನ್ನುವ 14-15ನೇ ಶತಮಾನದಲ್ಲಿ ಬಂದ ಕವಿ ಬರೀತಾನೆ. ಇವರ 3 ಕವಿಗಳ ಕಾಲ ಪರಿಗಣಿಸಿದರೆ 300 ವರ್ಷ ಆಗುತ್ತೆ. ಜನಸೇನಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿದಂತಹ ಆದಿಪುರಾಣವನ್ನು ಆತ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಕೂಡ ಕನ್ನಡಕ್ಕೆ ತಂದ. ಆ ಗ್ರಂಥವು ಕೂಡ ಅದುವರೆಗೆ ಆದಿಪುರಾಣವನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಯಾವ ಕವಿಯೂ ತಂದಿರಲಿಲ್ಲ. ಅದರಲ್ಲಿಯೂ ಪಂಪನೇ ಮೊಟ್ಟ ಮೊದಲಿಗನಾದ. ಇಂತಹ ಅನೇಕ ಮೊದಲುಗಳನ್ನು ಸಂಪಾದಿಸಿದ ಮಹಾಕವಿಯಾದಂತಹ ಪಂಪ, ಅವನಿಗೆ ವಸ್ತುವಿನ ಮೇಲೆ ಇದ್ದ ಹಿಡಿತ ಮತ್ತು ಅವನು ರಚಿಸಿದ್ದು ಚಂಪೂ ಕಾವ್ಯ. ಚಂಪೂ ಕಾವ್ಯದ ವಿಶೇಷ ಏನೆಂದರೆ ಗದ್ಯ ಪದ್ಯ 2 ಇರುತ್ತೆ. ಪದ್ಯಗಳಲ್ಲಿ ನಾನಾ ವೃತ್ತಗಳಿರುತ್ತೆ, ಕಂದ ಪದ್ಯ ಇರುತ್ತೆ. ಹೀಗೆ ವೃತ್ತಗಳ ವೈವಿಧ್ಯ ಮತ್ತು ಗದ್ಯದ ಸಮೀಕರಣ ಎಲ್ಲ ಸೇರಿರ್ತಕ್ಕಂಥ ಅದು ಚಂಪೂ ಕಾವ್ಯ. ಗದ್ಯ ಪದ್ಯ 2 ಸೇರಿರ್ತಕ್ಕಂತಹ ಈ ಚಂಪೂ ಕಾವ್ಯನ ಬಹಳ ಯಶಸ್ವಿಯಾಗಿ ಉಳಿದ ಎಲ್ಲ ಅನಂತರದ ಕವಿಗಳಿಗೆ ಮಾದರಿಯಾಗವಾಗಿ ರಚಿಸಿದಂಥವನು ಪಂಪ. ಹಾಗೆ ಭಾಷಾ ಪ್ರಭುತ್ವ, ಛಂದಸ್ಸಿನ ಸಲಿಲತೆ ಇವುಗಳಿಂದ ರಚಿಸಿದಂತಹ ಕವಿ ಪಂಪನು ಬಿಮಲವಾಡದ ಅರಿಕೇಸರಿ ರಾಜನನ್ನು ಅರ್ಜುನನ ಜೊತೆಯಲ್ಲಿ ಸಮೀಕರಿಸಿ ಎಲ್ಲೂ ಸ್ವಲ್ಪ ಗೊಂದಲಗಳು ಉಂಟಾಗದ ಹಾಗೆ ಆತ ನಿರ್ವಹಿಸಿದ್ದು ಮಹತ್ವದ್ದೇ. ಏಕೆಂದರೆ ಒಂದು ಕಡೆ ಅವನಿಗೂ ಇಕ್ಕಟ್ಟು ಉಂಟಾಯಿತು. ಅದೇನೆಂದರೆ, ವಿರಾಟ್ ಪೂರ್ವದಲ್ಲಿ ಅವರು ಮಾರುವೇಷದಿಂದ ಪಾಂಡವರು ಇರುವ ಸಂದರ್ಭದಲ್ಲಿ ಕೀಚಕನು ದ್ರೌಪದಿಗೆ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ಅವಳಿಗೆ ಸಹಾಯಕ್ಕೆ ಬಂದವನು ಭೀಮನನ್ನು ಕಟ್ಟೇಕಾಂತದೊಳ್ಳು ಅಂದರೆ ಏಕಾಂತದಲ್ಲಿ ಹೋಗಿ ಕಂಡು
ತನ್ನ ಕಷ್ಟವನ್ನೆಲ್ಲ ನಿವೇದಿಸಿಕೊಂಡಾಗ ಅವನು ಭೀಮನು ನಾನಿದ್ದೇನೆ ಅಂತೇಳಿ ದ್ರೌಪದಿಗೆಯನ್ನು ಅವಳಿಗೆ ಸಮಾಧಾನ ಹೇಳಿ ಅವಳ ಕಷ್ಟ ಕಾಲದಲ್ಲಿ ಅವನು ನೆರವಾಗ್ತಾನೆ. ಈ ಸಂದರ್ಭದಲ್ಲಿ ಸ್ವಲ್ಪ ವಸ್ತುವನ್ನು ನಿರ್ವಹಣೆ ಮಾಡುವಾಗ ಪಂಪನಿಗೆ ಒಂದು ರೀತಿ ಸವಾಲಾದಂಥದ್ದು ಕೂಡ ಉಂಟು. ಆದರೆ ಹಾಗೆ ಎದುರಾದಂತಹ ಸವಾಲುಗಳಿಂದ ಪಾರಾಗುವ ರೀತಿಯಲ್ಲಿ ವಸ್ತುವನ್ನು ನಿರ್ವಹಣೆ ಮಾಡಿದ್ದು ಇದು ಪಂಪನ ಯಶಸ್ಸಿಗೆ ಸಂಬಂಧಪಟ್ಟಿದ್ದು. ಅಂತಹ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದಂತಹ ಪಂಪನಿಗೆ ಒಂದು ಇದ್ದಂತಹ ಅನುಕೂಲಗಳೇನೆಂದರೆ ಅವನು ಉಭಯ ಭಾಷಾ ಪ್ರಾವೀಣ್ಯವನ್ನು ಗಳಿಸಿದ್ದು. ಸಂಸ್ಕೃತದಲ್ಲಿ ಎಷ್ಟು ಲೀಲಾಜಾಲವಾದ ವೃತ್ತಗಳನ್ನು, ಸಂಸ್ಕೃತ ವೃತ್ತಗಳನ್ನು ಆದಿಪುರಾಣ ಮತ್ತು ವಿಜಯ ಕಾವ್ಯದಲ್ಲಿ ಆತ ಬರೆದಿದ್ದಾನೆ. ಅದನ್ನು ಓದುವಾಗ ನಮಗನಿಸುತ್ತೆ ಅವನು ಸಂಸ್ಕೃತದಲ್ಲೇ ಮಹಾಕಾವ್ಯ ಬರಿಬೋದಾಗಿತ್ತಲ್ಲ ಅಂತ. ಆದರೆ ಕನ್ನಡದ ಮೇಲಿನ ಮಮತೆ, ಕನ್ನಡ ಭಾಷೆಗೆ ಇದನ್ನು ನಾನು ಕೊಡಬೇಕು, ಕನ್ನಡ ಜನಕ್ಕೆ ನಾನು ಈ ಕಾವ್ಯವನ್ನು ಕೊಡಬೇಕು. ನಮ್ಮ ಮಹಾಭಾರತದ ವಸ್ತುವನ್ನು ಸಂಸ್ಕೃತದಲ್ಲಿ ಓದಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲದ ಸಾಮಾನ್ಯ ಜನರಿಗೆ ಈ ಕತೆ ಗೊತ್ತಿರುತ್ತೆ, ಆದರೆ ಅದರ ಸ್ವಾರಸ್ಯ ಏನು ಅನ್ನುವುದನ್ನು ನಮ್ಮ ರಾಜನ ಕಾಲದಲ್ಲಿ, ನಮ್ಮ ಆಳ್ತಾ ಇರ್ತಕ್ಕಂತಹ ಈ ಪ್ರಭುವಾದ ಅರಿಕೇಸರಿಯ ಕಾಲದಲ್ಲಿ ನಮ್ಮ ಕನ್ನಡಿಗರಿಗೆ ಕೊಡಬೇಕು ಎನ್ನುವ ಭಾಷಾ ಪ್ರೇಮದಿಂದ ಆತ ಕನ್ನಡದಲ್ಲಿ ರಚಿಸಿದ್ದು ಇದು ಕೂಡ ಮುಖ್ಯವಾದಂತಹ ಸಂಗತಿ. ಪಂಪನ ವಿಕ್ರಮಾರ್ಜುನ ವಿಜಯದ ಒಂದು ಆಶ್ವಾಸದಲ್ಲಿ ಯುದ್ಧದ ವರ್ಣನೆ ಬರುತ್ತೆ. ಆಗ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಅರ್ಜುನ ಒಂದು ಸುತ್ತು ಹೋಗಿ ಬರ್ತಾನೆ. ಅದನ್ನು ಸಮೀಕರಣ ಮಾಡಿರೋದು ಅರಿಕೇಸರಿಗೆ ತಾನೆ. ಆದ್ದರಿಂದ ಅರಿಕೇಸರಿ ಸೈನಿಕರ ಬಿಡಾರಗಳ ಸುತ್ತ ಮಾರುವೇಷದಿಂದ ಒಂದು ರಾತ್ರಿ ನೋಡ್ತಾನೆ ನಮ್ಮ ಸೈನಿಕರು ಹೇಗಿದ್ದಾರೆ ಅಂತ ನೋಡ್ಕೊಳ್ಳೋಕೆ ಹೋದಾಗ ಆ ಸೈನಿಕರು ಒಂದು ಕಡೆ ಬೆಳಗಿನಿಂದ ಯುದ್ಧ ಮಾಡಿ ದೇಹದ ಅನೇಕ ಭಾಗಗಳಲ್ಲಿ ಆಯುಧಗಳ ಭಾಗಗಳು ಚೂರುಗಳೆಲ್ಲ ಹೊಕ್ಕು ಕೂತಿರ್ತಕ್ಕಂಥವ್ರನ್ನ ಆಗ ಅಯಸ್ಕಾಂತ ಮ್ಯಾಗ್ನೆಟ್ ಹಾಕಿ ಆ ಕಬ್ಬಿಣದ ಚೂರುಗಳನ್ನು ದೇಹದಿಂದ ತೆಗಿತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ವೇದನೆ ಉಂಟಾಗ್ತಾ ಇದ್ದರೆ ಅದರ ಪರಿಹಾರಕ್ಕೆ ಕೆಲವರು ನೃತ್ಯ ಮಾಡ್ತಾ ಇದ್ದನ್ನು ನೋಡಿಕೊಂಡು ನಿಮಗೆ ಅನಸ್ತೇಷಿಯಾ ಅದೆಲ್ಲ ಕೊಡೋದಿಲ್ಲದೆ ಅದರ ಬದಲು ಈ ರೀತಿ ಸಂಯೋಜನೆ ಮಾಡ್ತಾ ಇದ್ದನ್ನು ನೋಡೋದು. ಮತ್ತು ವೀರ್ಯಾವೇಶದಿಂದ ಒಬ್ಬಳು ತನ್ನ ಗಂಡನಿಗೆ ಹೇಳ್ತಾ ಇರ್ತಾನೆ, ನಾಳೆ ನೋಡಿ ನೀವು ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ನನಗೆ ಯಾವ ಉಡುಗೊರೆಯನ್ನು ತಂದುಕೊಡ್ಬೇಕು ಅಂದರೆ ನೀವು ಶತ್ರುಗಳ ಆನೆಯ ಆ ಮಸ್ತಕವನ್ನು ಭೇದಿಸಿ ಅದರಲ್ಲಿರ್ತಕ್ಕಂಥ ಮುತ್ತುಗಳನ್ನು ನನಗೆ ತಂದು ಕೊಡಬೇಕು, ಅದೇ ನಿಮ್ಮ ಪರಾಕ್ರಮಕ್ಕೆ ಸಾಕ್ಷಿ ಅಂತ ಒಬ್ಬಳು ಹೇಳ್ತಾಳೆ. ಇನ್ನೊಂದು ಬಿಡಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ತನ್ನ ಪತಿಗೆ ಹೇಳ್ತಾಳೆ, ನೀವು ನಾಳೆ ಯುದ್ಧದಲ್ಲಿ ಏನಾಗುತ್ತಾನೆ ಗೊತ್ತಾಗಲ್ಲ, ಒಂದು ವೇಳೆ ನೀವು ಮಡಿದರೂ ಕೂಡ ನಾನು ನಿಮಗಿಂತ ಮೊದಲನೇ ಸ್ವರ್ಗಕ್ಕೆ ಹೋಗಿ ನಾನು ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಬೇರೆ ಅಪ್ಸರೆಯರು ನಿಮ್ಮನ್ನು ಮುಟ್ಟೋದಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ಅದನ್ನು ಕೂಡ ಚಮತ್ಕಾರದಿಂದ ವರ್ಣಿಸಿದ್ದ ಮಾತುಗಳನ್ನು ಕೇಳಿ ಪಂಪನಿಗೂ ಮತ್ತು ರಾಜನಾದ ಅರಿಕೇಸರಿಗೆ ಆಹಾ, ನಮ್ಮ ಸೈನಿಕರು ಎಷ್ಟು ನಿಷ್ಠೆಯಿಂದ ಸ್ವಾಮಿ ನಿಷ್ಠೆ ಮತ್ತು ರಾಜ್ಯದ ನಿಷ್ಠೆ, ತಮ್ಮ ದೇಶವನ್ನು ಕಾಪಾಡುವುದಕ್ಕೋಸ್ಕರ ಪ್ರಾಣವನ್ನು ಕೊಡೋದಕ್ಕೆ ಈ ರೀತಿಯ ವರ್ಣನೆ ಮೂಲ ವ್ಯಾಸ ಭಾರತದಲ್ಲಿಲ್ಲ. ಇದು ಪಂಪ ಭಾರತದಲ್ಲಿ ಮಾತ್ರ ನಾವು ಮೊಟ್ಟ ಮೊದಲನೇ ಬಾರಿ ಕಂಡಂಥದ್ದು. ಅಂದರೆ ಇದು ದೇಸಿ ಜನರ ಹೇಗಿದ್ದರೂ ಆ ಕಾಲದ ಸಮಾಜ ಹೇಗಿತ್ತು, ಆ ಕಾಲದಲ್ಲಿ ಯುದ್ಧದ ಸೈನಿಕರ ರೀತಿ ನೀತಿಗಳೇನು, ಸಮಕಾಲೀನ ಸಮಾಜಕ್ಕೆ ಕವಿ ಆತ ಕಣ್ಣಾಗಿರಬೇಕು. ಕೇವಲ ಊಹಾ ಲೋಕದಲ್ಲಿ ಮಾತ್ರ ವಿಹರಿಸಿ ಕಾವ್ಯ ರಚಿಸುವುದಲ್ಲ, ತನ್ನ ಕಾಲದ ಬದುಕು, ತನ್ನ ಕಾಲದ ಜನ, ಅವರ ನೋವು ನಲಿವುಗಳನ್ನು ತನ್ನ ಕಾವ್ಯದಲ್ಲಿ ತರುವ ಪ್ರಯತ್ನವನ್ನು ಮಾಡಿದಂಥ ಕವಿ ಪಂಪ. ಅದನ್ನು ಕೂಡ ನಾವು ಗಮನಿಸಬೇಕಾದದ್ದೇ. ಪಂಪನ ವಿನಯ ಸಂಪನ್ನನು ಕೂಡ ವ್ಯಾಸಭಾರತವನ್ನು ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಅದು ಪೂರ್ತಿ ರಚಿಸಿದ್ದಾದಮೇಲೆ ಓಹೋ ನಾನು ಕನ್ನಡದಲ್ಲಿ ನಾನೇ ವ್ಯಾಸ ಆಗಿದ್ದೀನಿ ಅಂತ ನಾನು ಎರಡನೇ ವ್ಯಾಸ ಅಂತ ಹೇಳ್ಕೊಳ್ಳಿಲ್ಲ. ಅವನು ಹೇಳ್ತಾನೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆಂ ಕವಿ ವ್ಯಾಸನೆಂಬ ಗರ್ವ ನನಗಿಲ್ಲ, ಗರ್ವಮೇ ದೋಷಂ ಎನ್ನರಿವ ಮಾಳ್ಕೆಯೇ ಪೇಳ್ವೆನಿದಾವ ದೋಷಮೋ. ಅವನು ಹೇಳ್ತಾನೆ, ಅಹಂಕಾರ ಅಂತಕ್ಕಂಥದ್ದು ದೋಷ, ಅದಿರಬಾರ್ದು. ಆದರೆ ನಾನು ನಮ್ಮ ವ್ಯಾಸರು ರಚಿಸಿದಂಥ ವಿಶಾಲವಾದ ಕಾವ್ಯ ಸಾಗರವನ್ನು ಈಜಿ ಆ ದಡಕ್ಕೆ ಹೋಗೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಇದನ್ನೆಲ್ಲ ತಿಳಿಸಿ ಕಾವ್ಯವನ್ನು ರಚಿಸಿದಂಥವನು. ಪಂಪ ಮಿತಭಾಷಿ, ತನ್ನ ಕಾವ್ಯ ಅದನ್ನು ಆಗಲೇ ಹೇಳಿದೆ ನಾನು,
ಲಕ್ಷ ಶ್ಲೋಕವನ್ನು 1600 ಪದ್ಯಕ್ಕೆ ಇಳಿಸ್ಬೇಕಾದ್ರೆ ಎಷ್ಟು ಮಿತವಾದ ಭಾಷೆಯನ್ನು, ಹಿತವಾದ ಭಾಷೆಯನ್ನು, ಅಚ್ಚ ಕನ್ನಡ, ಸಂಸ್ಕೃತ ಇವುಗಳ ಒಂದು ಅದು ಸರಿಯಾದ ಜೋಡಣೆ, ಅದರ ಮಿಶ್ರಣ, ಅದರ ಪರಿಪಾಕ, ಅದರ ಹದ ಕಿವಿಗೆ ಹಿತವಾಗಿರಬೇಕು. ಆ ರೀತಿ ಒಂದು ಬಂಧದಿಂದ ಕೂಡಿದಂತಹ ಕಾವ್ಯವನ್ನು ರಚಿಸಿದೆ. ಅವನೇ ಹೇಳ್ಕೊಳ್ತಾನೆ, ಬಗೆ ಪಸ ತಪ್ಪುದಾಗಿ ಮೃದು ಬಂಧದೋಳು ಹೊಂದುವುದು, ಒಂದಿ ದೇಸಿಯೋಳ್ ಪುಗುವುದು, ಪೊಕ್ಕ ಮಾರ್ಗದೊಳೆ ತಗೊಳ್ಳುವುದು, ತಗುಳ್ತೊಡೆ ಕಾವ್ಯ ಬಂಧ ಒಪ್ಪುಗುಂ, ಎಳೆಮಾವಿನ ಬಿಣ್ಪೊರೆ ಎಂಬಳಲ್ದು, ತುಂಬಿಗಳನೆ ತುಂಬಿ ಕೋಗಿಲೆಯ ಬಗ್ಗಿಸ ಸುಗ್ಗಿಯೋಳು ಒಪ್ಪುವಂತೆ ಓಲ್. ವಸಂತ ಋತುವಿನಲ್ಲಿ ಮರಗಳು ಒಳ್ಳೆ ಚಿಗುರಿನಿಂದ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಮಾವು ಮೊದಲಾದ ಮರದ ಕೊಂಬೆರೆಂಬೆಗಳಲ್ಲಿ ಕೋಗಿಲೆ ಮೊದಲಾದ ಪಕ್ಷಿಗಳು ಕೂತ್ಕೊಂಡು ಕುಹು ಕುಹು ಅಂತ ಪಂಚಮದ ಇಂಚರದಲ್ಲಿ ಅದು ಕೂಗ್ತಾ ಇದ್ದರೆ ಎಷ್ಟು ಮಧುರವಾಗಿರುತ್ತೋ ಹಾಗೆ ನನ್ನ ಕಾವ್ಯದ ಒಂದು ಮಾಧುರ್ಯ. ಮತ್ತು ನಾನು ಹೊಸ ವಿಚಾರವನ್ನು ಆರಿಸ್ಕೊಂಡು ಹೇಳಿದ್ದೇ ಹೇಳುವ ಕಿಸವಾಯಿ ದಾಸದ ರೀತಿಯಲ್ಲ ನಂದು. ಬಗೆ ಹೊಸದ, ನಾನು ವಸ್ತು ಹೊಸದು. ಆಮೇಲೆ ಅದರಲ್ಲಿ ದೇಸಿಯನ್ನು ಅಂದರೆ ನಮ್ಮ ಸಮಾಜದ, ನಮ್ಮ ಕಾಲದ ಚಿತ್ರಣವೂ ಅದರಲ್ಲಿ ಬರಬೇಕು, ಕನ್ನಡಿಗರ ಪಾತ್ರವೂ ಅದರಲ್ಲಿ ಸೇರಿರಬೇಕು ಅನ್ನುವ ಹಾಗೆ ಒಂದು ಬಂಧ, ಒಂದು ಶಯ್ಯೆ ಮತ್ತು ವಸ್ತುವಿನ ನಿರ್ವಹಣೆ ಮತ್ತು ಛಂದಸ್ಸಿನ ಒಂದು ನಡಿಗೆ, ಇವೆಲ್ಲದ ದೃಷ್ಟಿಯಿಂದ ನನ್ನ ಕಾವ್ಯವನ್ನು ನಾನು ರಚಿಸಿದ್ದೇನೆ ಅಂತ ಕವಿ ನಿವೇದಿಸ್ಕೊಂಡಿದ್ದಾನೆ. ಮತ್ತು ನಾನು ಆರಿಸ್ಕೊಂಡಿರೋ ಭಾಷೆ ಹೇಳ್ತೇನೆ. ಆ ಕಾಲದಲ್ಲಿ ಬೇಕಾದಷ್ಟು ವಿಸ್ತಾರವಾದ ಕರ್ನಾಟಕ ಅದು. ಅಂಥ ವಿಶಾಲವಾದ ಕರ್ನಾಟಕದಲ್ಲಿ ಒಂದೊಂದು ಕಡೆಯ ಪ್ರಾದೇಶಿಕ ವೈಲಕ್ಷಣ್ಯದಿಂದ ಕೂಡಿದಂತಹ ಕನ್ನಡ ಇರ್ತಾಯಿತ್ತು. ದಕ್ಷಿಣ ಕನ್ನಡದ್ದೊಂದು, ಉತ್ತರ ಕರ್ನಾಟಕದೊಂದು, ನಮ್ಮ ಹಳೆಯ ಮೈಸೂರಿನ ಭಾಗಕ್ಕೊಂದು, ಅಂದರೆ ಗಂಗರ ಕಾಲದಲ್ಲಿ, ಇನ್ನೊಬ್ಬ ರಾಜರ ಕಾಲದಲ್ಲಿ ಆ ಕಡೆ ಚಾಲುಕ್ಯರ ರಾಜ, ಬೇರೆ ಬೇರೆ ಎಲ್ಲ ಇತ್ತು. ಆದರೆ ಪಂಪ ಆರಿಸಿಕೊಂಡಿದ್ದು ಅವನು ಬಂದಂತಹ ಒಂದು ಪ್ರದೇಶಕ್ಕೆ ಹತ್ತಿರವಾಗಿದ್ದಂತಹ ಪುಲಿಗೆರೆಯ ಕನ್ನಡ. ಪುಲಿಗೆರೆ ಅಂದರೆ ಈಗಿನ ಗದಗ ಜಿಲ್ಲೆಯ ಹತ್ತಿರದಲ್ಲಿರತಕ್ಕಂತಹ ಒಂದು ಲಕ್ಷ್ಮೇಶ್ವರ ಎನ್ನೋ ಒಂದು ದೊಡ್ಡ ನಗರ ಇದೆಯಲ್ಲ, ಅದಕ್ಕೆ ಹಿಂದೆ ಇದ್ದ ಹೆಸರು ಪುಲಿಗೆರೆ. ಅದು ಒಂದು ರಾಜಭಾಷೆಯಾಗಿದ್ದು, ಕಿಂಗ್ಸ್ ಇಂಗ್ಲೀಷ್ ಅಂತ ಇಂಗ್ಲೀಷ್ನವ್ರು ಹೇಳ್ಕೊಳ್ತಾರೆ, ಹಾಗೆ ನಮಗೆ ಕಿಂಗ್ಸ್ ಕನ್ನಡ ಅಂತ ಕರೆಯುವ ರಾಜರ ಕನ್ನಡ. ಆದ್ದರಿಂದ ರಾಜಕಮೆನಿಸಿದ, ಪಂಪನೆ ಹೇಳ್ತಾನೆ, ರಾಜಕಮೆನಿಸಿದ ಸಾಜದ ಪುಲಿಗೆರೆಯ ತಿರುಳ್ ಕನ್ನಡದೋಳ್ ನಿರ್ವ್ಯಾಜದ ಎಸಕದೊಳೆ ಪುದಿದ ಒಂದು ಓಜದ ಬಲದ ಇನಿಯ ಕವಿತೆ ಪಂಪನ ಕವಿತೆ ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ಪುಲಿಗೆರೆಯ ಕನ್ನಡದಲ್ಲಿ ನಾನು ಈ ನನ್ನ ಕಾವ್ಯವನ್ನು ಬರೆದಿದ್ದೇನೆ ಅಂತ. ಪಂಪ ಬನವಾಸಿಯ ಪ್ರದೇಶದ ಬಂದವನು. ಅವನಿಗೆ ತಾಯ್ನಾಡಿನ ಒಂದು ವಾತ್ಸಲ್ಯ, ಮಮತೆ, ನಾನು ಬಾಲ್ಯದಿಂದ ಬೆಳೆದಂತಹ ಪ್ರದೇಶ, ಅದನ್ನು ಅವನು ಒಂಟಿಯಾಗಿರುವಾಗ ದೂರದ ಯಾವುದೋ ರಾಜ್ಯದಲ್ಲಿರುವ ಎಂಥ ಸಂದರ್ಭದಲ್ಲೂ ಕೂಡ ಮರೆಯದೆ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದ. ತವರೂರಿನ ಒಂದು ಮಮತೆಯೇ ಉಕ್ಕು ಬರ್ತಾ ಇತ್ತು. ಅದನ್ನು ಕಾವ್ಯದಲ್ಲಿ ಅಲ್ಲಲ್ಲಿ ದಾಖಲಿಸಿದ್ದಾನೆ. ಅವನು ಹೇಳ್ತಾನೆ, ಅವನು ವರದಾ ನದಿಯ ತೀರದಲ್ಲಿ ಬನವಾಸಿಯ ಪ್ರದೇಶದಲ್ಲಿ ಬೆಳೆದಂಥವನು ಪಂಪ. ಏಕೆಂದರೆ ಅವನ ತಾಯಿ ಅಣ್ಣಿಗೆರೆಯವಳು. ಅಣ್ಣಿಗೆರೆಯ ಹತ್ತಿರದಲ್ಲೇ ವರದಾ ನದಿಯನ್ನು ಕೂಡ ಎಲ್ಲ ಹರಿತಕ್ಕಂಥದ್ದು. ಆದ್ದರಿಂದ ತನ್ನ ಕಾವ್ಯದಲ್ಲಿ ಕಡೆಗೆ ಪಟ್ಟಾಭಿಷೇಕ ಮಾಡುವಾಗ ಅರ್ಜುನ ಮತ್ತು ಸುಭದ್ರೆ ಅವರನ್ನು ಕೂಡಿಸಿ ಪಟ್ಟಾಭಿಷೇಕ ಆಗುವಾಗ ಯಾವಾಗಲೂ ಆ ಪಟ್ಟಾಭಿಷೇಕದ ದಿವಸ ಪುರೋಹಿತರು, ಅರ್ಚಕರು, ಮಂತ್ರಿಗಳನ್ನೆಲ್ಲ, ವೇದಘೋಷ ಇದನ್ನೆಲ್ಲ ಮಾಡಿದ್ದಾದ ಮೇಲೆ ಪವಿತ್ರ ತೀರ್ಥದಿಂದ ಅಭಿಷೇಕ ಮಾಡ್ತಾರೆ. ಪವಿತ್ರವಾದ ನದಿಗಳಿಂದ ಪವಿತ್ರ ಜಲವನ್ನು ತಂದು ಅಭಿಷೇಕ ಮಾಡಿ ಅವನಿಗೆ ಶ್ರೇಯಸ್ಸನ್ನು, ಶುಭವನ್ನು ಅವನಿಗೂ ರಾಜ್ಯಕ್ಕೂ ಪ್ರಜೆಗಳಿಗೂ ಹಾರೈಸ್ತಾರೆ. ಗಂಗಾ ನದಿಯ ನೀರಿನಿಂದನೇ ಯಾವಾಗಲೂ ತರೋದು. ಪಂಪ ಏನು ಮಾಡಿದ್ದಾನೆ, ಅದರ ಜೊತೆಗೆ ತನ್ನ ವರದಾ ನದಿಯಿಂದನೂ ಅಭಿಷೇಕ ಮಾಡಿದರು ಅಂತ ಹೇಳ್ತಾನೆ. ವ್ಯಾಸ ಭಾರತದಲ್ಲಿ ಇಲ್ಲದ ಇವನ ಮಾತಿನ ಇದು ಅದು. ಹಾಗೆ ಪಂಪ ತನ್ನ ತಾಯಿನಾಡನ್ನು, ಅಲ್ಲಿಯ ನದಿಯನ್ನು ಜ್ಞಾಪಿಸ್ಕೊಳ್ಳೋ ಹಾಗೆ ಬನವಾಸಿಯನ್ನು ಜ್ಞಾಪಿಸ್ಕೊಳ್ತಾನೆ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿಗೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿವಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ವಸಂತೋತ್ಸವ ಮಾದೊಡಂ ಏನೇನೆಂಬೆನ್ ಆರಂಕುಶಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶವಂ.
ಎಲ್ಲೋ ಹೋಗ್ತಾ ಇದ್ದೇನೆ, ತಂಪಾದ ಗಾಳಿ, ತಂಗಾಳಿ, ದಿ ಜಂಟ್ಲ್ ಬ್ರೀಸ್, ತೆಂಕಣ ಕಡೆಯಿಂದ. ಯಾಕೆಂದರೆ ತೆಂಕಣದ ಬೆಟ್ಟದಲ್ಲಿ ಒಳ್ಳೆ ಹೂವಿನ ಗಿಡ ಮರಗಳಿರ್ತವೆ. ಆ ಹೂವಿನ ಸುವಾಸನೆಯನ್ನೆಲ್ಲ ಹೊತ್ತುಕೊಂಡು ತಂಪಾದ ಗಾಳಿ ಬೀಸಿದಾಗ ಬಹಳ ಹಿತವಾಗಿರುತ್ತೆ. ಆಗ ತಕ್ಷಣ ನನಗೆ ಬನವಾಸಿಯನ್ನು ನೆನೀತೇನೆ ಅಂತಾನೆ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿಗೆ ಒಳ್ಳೆ ಮಾತಾಡೋದಾದರೆ, ಯಾಕೆಂದರೆ ಕನ್ನಡಿಗರು ಒಳ್ಳೆ ಮಾತು ಹೇಳುವವರು, ಸಜ್ಜನರು. ಅದರಿಂದ ಒಳ್ಳೆ ಮಾತು ಎಲ್ಲಾದರೂ ನಾನು ಬೇರೆ ರಾಜ್ಯದಲ್ಲಿರೋ ಕೇಳಿಸಿದರೂ ಕೂಡ ತಕ್ಷಣ ನನ್ನ ಬನವಾಸಿ, ನನ್ನ ಕನ್ನಡ ನಾಡು ನಾನು ನೆನಪಾಗ್ತದೆ. ಒಳ್ಳುಡಿಗೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ. ಒಳ್ಳೆ ಮಧುರವಾದ ಸಂಗೀತ ಕೇಳಿದರೆ ಇದು ನನ್ನ ನಾಡಿನ ಸಂಗೀತ ಹೀಗೆ ಇತ್ತು ಅಂತ ನಮ್ಮ ನಾಡಿನ ಸಂಗೀತ ನನಗೆ ನೆನಪಾಗುತ್ತೆ. ಎಲ್ಲಾದರೂ ಒಳ್ಳೆ ವಸಂತ ಋತುವಿನ ಉತ್ಸವಗಳು ಬೇರೆ ಕಡೆ ನಡೆದರೆ ತಕ್ಷಣ ವಸಂತೋತ್ಸವ ಮಾದೋಡಂ ನೆನೆವುದೇ ನಮ್ಮ ಬನವಾಸಿ. ನಮ್ಮ ರಾಜ್ಯದಲ್ಲಿ ಈ ಒಂದು ಹಬ್ಬ ಆಗ್ತಾ ಇತ್ತಲ್ಲ, ಈ ಉತ್ಸವ ಆಗ್ತಾ ಇತ್ತಲ್ಲ, ವಸಂತೋತ್ಸವ, ಅದು ನೆನಪಾಗ್ತದೆ. ಮತ್ತು ಮನುಷ್ಯತ್ವಕ್ಕೆ ಒಂದು ಡೆಫಿನೇಷನ್ ಕೊಡ್ತಾನೆ ಪಾಪ. ಇಷ್ಟೆಲ್ಲ ಆದಮೇಲೆ ಮನುಷ್ಯ ಯಾರು? ಮನುಷ್ಯ ಆದರ್ಶ ಪುರುಷನಲ್ಲಿ ಇರಬೇಕಾದಂಥ ಗುಣಗಳು ಯಾವುದು? ಅದನ್ನು ಒಂದು 5 ಮುಖ್ಯವಾದ ಗುಣಗಳು ಕನಿಷ್ಠ ಇರಬೇಕು ಅಂತ ಹೇಳ್ತಾನೆ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ಗಾಗರಮಾದ ಮಾನಸರೇ ಮಾನಸರ್. ಅಂಥವರೇನಾಗಿಯುಮೇನೋ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಕೋಗಿಲೆಯಾಗಿ ಮರಿದುಂಬಿಯಾಗಿ. ನನ್ನ ಬನವಾಸಿ ದೇಶದಲ್ಲಿ ಹುಟ್ಟಬೇಕ್ರಿ ಮನುಷ್ಯ ಹುಟ್ಟೋದಾದರೆ. ಯಾವ ಗುಣಗಳನ್ನು ಅವನು ಹೊಂದಿರಬೇಕು? ಅವನು ಚಾಗದ ಒಂದು ತ್ಯಾಗ ಇರಬೇಕು. ಚಾಗ ಎನ್ನುವುದು ತದ್ಭವ, ತ್ಯಾಗ ಎನ್ನುವುದು ಸಂಸ್ಕೃತ ರೂಪ. ತ್ಯಾಗ ಗುಣ ಎಲ್ಲ ನನಗೆ ಇರಬೇಕು ಎನ್ನುವ ಸ್ವಾರ್ಥವನ್ನು ಸ್ವಲ್ಪ ಮೀರಿ ಇನ್ನೊಬ್ಬರಿಗೆ ಕೊಡತಕ್ಕಂಥ ಒಂದು ಔದಾರ್ಯ ಇರತಕ್ಕಂಥದ್ದು, ಅದು ಮನುಷ್ಯತ್ವನಿಗೆ ಇರಬೇಕಾದಂಥ ಗುಣ. ಚಾಗದ. ಮತ್ತು ಎಲ್ರಿಗೂ ಕೊಟ್ಬಿಟ್ರೆ ನನಗೇನಪ್ಪ ಅಂತ ನೀವು ಚಿಂತೆ ಮಾಡಬೇಕಾದಿಲ್ಲ. ನೀವು ಅನುಭವಿಸಿ, ನೀವು ಭೋಗಿಸ್ಬೇಕು, ನೀವು ಸುಖ ಪಡಬೇಕು. ಅದರಿಂದ ಪಂಪ ಅವನು ಹೇಳ್ತಾನೆ ಚಾಗದ ಭೋಗವನ್ನು, ಪಂಪ ಭೋಗ ಜೀವನವನ್ನು ಅನುಭವಿಸಿದಂಥವನು ಉತ್ಕೃಷ್ಟವಾಗಿ ವರ್ಣಿಸಿದ್ದಾನೆ. ಅವನು ಭೋಗದ ತನ್ನನ್ನು ಹೇಳ್ತಾನೆ. ಅವನು ಸಾರಂ, ಸಂಸಾರದಲ್ಲಿ ಸಾರ ಯಾವುದಪ್ಪ ಅಂದರೆ ಸಂಸಾರಂ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಮಲ್ತೆ. ಸುಂದರವಾದ ಸ್ತ್ರೀಯರು ಅವರು ಜಂಗಮ ಮದನನ ಬಳ್ಳಿ ಓಡಾಡದ ಹಾಗೆ ಓಡಾಡ್ತಾ ಇರತಕ್ಕಂಥ ಸ್ತ್ರೀಯರಿಂದನೂ ಕೂಡಿರಬೇಕು. ಮತ್ತು ಆ ಸಂಸಾರ ನೋಡುವ ಆ ಸುಖವನ್ನು ನಾವು ಅನುಭವಿಸಬೇಕು ಅಂತ. ಆ ರೀತಿ ಸುಖವನ್ನು ಕೇರಳ, ಆಂಧ್ರ ಆ ಭಾಗದ ಸ್ತ್ರೀಯರ ಒಂದು ಒಡನಾಟದಿಂದನೂ ನಾನು ಇದ್ದೆ ಅಂತ ಕವಿ ಭಾಳ ಒಂದು ನಿರ್ಬಿಡೆಯಿಂದ ಹೇಳ್ಕೊಂಡಿರ್ತಕ್ಕಂತಹ ಕವಿ, ಮಹಾ ರಸಿಕ ಮತ್ತು ಚೆಲುವ ಅಂತ ಒಂದೆರಡು ಪದ್ಯಗಳು ಸಾಧ್ಯವಾದರೆ ನಾನು ಹೇಳ್ತೇನೆ. ಹೀಗೆ ಚಾಗದ ಭೋಗದ ಅಕ್ಕರದ ಮನುಷ್ಯನಿಗೆ ವಿದ್ಯೆ ಇರಬೇಕು. ಅಕ್ಕರ ಅಂದರೆ ಅಕ್ಷರ, ವಿದ್ಯೆ. ವಿದ್ಯಾವಿಹೀನ ಪಶು ಅಂತ. ವಿದ್ಯೆ ಇಲ್ಲದೆ ಇದ್ದರೆ ಹೇಗೆ? ಆದ್ದರಿಂದ ವಿದ್ಯೆ ಮನುಷ್ಯನ ಒಂದು ದೊಡ್ಡ ಅಲಂಕಾರ, ಅವನಿಗೆ ಭೂಷಣ. ಇನ್ನು ಯಾವ ಆಭರಣಗಳಿಲ್ಲದೆ ಇದ್ದರೂ ವಿದ್ಯೆಯೇ ಆಭರಣ ಆಗಿರುತ್ತೆ. ಆ ರೀತಿ ಬಾಳಬೇಕು ಮತ್ತು ಅದನ್ನು ಕಲಿಯಬೇಕು ಅಂತ ಪಂಪ ಹೇಳ್ತಾನೆ. ಚಾಗದ ಭೋಗದ ಅಕ್ಕರದ ಗೇಯದ ಸಂಗೀತ. ಮನುಷ್ಯ ಸಂಗೀತದಕ್ಕೂ ಕೂಡ ಅದರ ಸುಖವನ್ನು ಆಸ್ವಾದಿಸಬೇಕು. ಪಂಪನು ಇವೆಲ್ಲ ಗುಣಗಳ, ಅವನಿಗೆ ಅಕ್ಷರ, ಸಂಗೀತ ಮತ್ತು ಭೋಗಜೀವನ ಇವನ್ನೆಲ್ಲ ಮತ್ತು ತ್ಯಾಗವನ್ನು ಇಷ್ಟನ್ನೂ ಗುಣಗಳನ್ನು ತಾನು ಪಾಲಿಸಿ ಇತರರಿಗೆ ತನ್ನ ಕಾವ್ಯದಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಕವಿ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ. ಇನ್ನೊಂದು ಗೊಟ್ಟಿ ಅಂದರೆ ಗೋಷ್ಠಿ. ಗೋಷ್ಠಿ ಅಂದರೆ ಅಸೆಂಬ್ಲಿ, 16 ಜನ ಸೇರ್ತಕ್ಕಂಥದ್ದು ಸಮೂಹ. ಗೋಷ್ಠಿಗಾನದಲ್ಲಿ ಎಷ್ಟು ಥರದ ವಾದ್ಯಗಳಿರುತ್ತೆ. ಅವನ್ನು ಪಕ್ಕವಾದ್ಯಗಳು ಮತ್ತು ಕಂಠದಿಂದ ಹೇಳ್ತಾ ಇರೋದು ಅದೆಲ್ಲ ಸೇರಿದರೆ ಅದು ಒಂದು ಗೋಷ್ಠಿ. ಹಾಗೆ ಮನುಷ್ಯರು ಕೂಡ 10 ಜನರ ಜೊತೆಯಲ್ಲಿ ಬೆರೆಯತಕ್ಕಂಥದ್ದು. ಮತ್ತು ಗೋಷ್ಠಿಗೆ ಕೆಲವು ಲಕ್ಷಣಗಳಿವೆ. ಏನು ಅಂತಂದರೆ ಸಮಾನ ವಯಸ್ಕರು, ಸಮಾನ ವಿದ್ಯೆ ಉಳ್ಳವರು, ಸಮಾನ ಅಭಿರುಚಿ ಉಳ್ಳವರು, ಇಂಥವರೆಲ್ಲರೂ ಸೇರಿಕೊಂಡು ಒಳ್ಳೆಯ
ಕಾವ್ಯವನ್ನು ಕುರಿತೋ, ಸಂಗೀತವನ್ನು ಕುರಿತೋ, ಒಬ್ಬ ಆದರ್ಶ ಪುರುಷನನ್ನು ಕುರಿತೋ, ರಾಮಾಯಣ ಮಹಾಭಾರತವನ್ನು ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು. ಇಂತಹ ಗೋಷ್ಠಿಗಳಲ್ಲಿ ಭಾಗವಹಿಸಿ ಇದು ಮಾಡಿದರೆ ಆಗ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ ಅಂತ ಸಾರ್ಥಕ ಜೀವನಕ್ಕೊಂದು ವ್ಯಾಖ್ಯಾನವನ್ನು ಕೂಡ ಪಂಪ ತನ್ನ ಕಾವ್ಯದಲ್ಲಿ ಕೊಟ್ಟಿದ್ದಾನೆ. ಹೀಗೆ ಕವಿ ಒಂದು ರೀತಿ ತನ್ನ ಕಾವ್ಯದಲ್ಲಿ ಆಗಲೇ ಹೇಳಿದ ಹಾಗೆ ಮಾರ್ಗ ಕಾವ್ಯ ಮತ್ತು ದೇಸಿ ಕಾವ್ಯ ಅಂತ. ಈಗ ಮಾರ್ಗ ಕಾವ್ಯ ಆದರೆ ಅದಕ್ಕೆ ವಸ್ತುಕ ಕಾವ್ಯ ಅಂತಲೂ ಇನ್ನೊಂದು ಹೆಸರುಂಟು, ಮತ್ತು ಲೌಕಿಕ ಕಾವ್ಯವು ಅಂತ. ಇದಕ್ಕೆ ವಸ್ತು ಯಾವಾಗಲೂ ಕೂಡ ಸಂಸ್ಕೃತದಿಂದ ಸ್ವೀಕರಿಸ್ತಕ್ಕಂಥದ್ದು. ಒಂದು ಸಿದ್ಧವಾದ ಮಾರ್ಗ ಇದೆ, ಸಿದ್ಧವಾದ ವಸ್ತು ಇದೆ. ಅಂತಹ ಮಾರ್ಗದ ವಸ್ತುವನ್ನು ಆರಿಸಿಕೊಂಡು ಅದಕ್ಕೆ ದೇಶೀಯ ಅಂತಂದರೆ ತಾನು ಯಾವ ಭಾಷೆಯ ಪ್ರದೇಶದಲ್ಲಿ, ಯಾವ ಜಾಗದಲ್ಲಿ, ಯಾವ ಊರಿನಲ್ಲಿ, ಯಾವ ಸಂಸ್ಕೃತಿಯ ಪರಿಸರದಲ್ಲಿದ್ದಾನೋ ಅಲ್ಲಿಯ ಗುಣಲಕ್ಷಣಗಳನ್ನು ಅದರಲ್ಲಿ ಬೆರೆಸಬೇಕು. ತನ್ನ ಊರಿನ ಜನಜೀವನದ ಯಾವುದೋ ಒಂದು ರೀತಿ, ಅವರ ವೇಷಭೂಷಣದ ವಿಚಾರ, ಅವರ ಆಹಾರ ಪದ್ಧತಿಯ ವಿಚಾರ, ಅವರ ಹಬ್ಬ ಹರಿದಿನಗಳ ಸಂಗತಿ, ಇವೆಲ್ಲ ಮೇಳೈಸಿ ರಚಿಸಿದಂತಹ ಸಂದರ್ಭದಲ್ಲಿ ಅದು ಶ್ರೇಷ್ಠ ಕೃತಿಯಾಗತ್ತೆ. ಅದನ್ನೇ ಬಗೆ ಪಸತಪ್ಪುದಾಗಿ ಮೃದುಬಂಧದೊಳೊಂದುವುದು ದೇಸಿಯೊಳಗುವುದು, ಸ್ವದೇಶದ ಸಂಗತಿಯನ್ನು ತನ್ನ ಜಾಗದವನ್ನು ಸೇರಿಸ್ತಕ್ಕಂಥದ್ದು. ಇಂತಹ ಮಹತ್ವದ ಕವಿ ಅವನು ತನ್ನ ಕಾವ್ಯವನ್ನು ಸಾರ್ವಕಾಲಿಕವಾಗಿ ಬಹುಕಾಲ ದೀರ್ಘಕಾಲ ನಿಲ್ಲತಕ್ಕಂತಹ, ಇಂದಿಗೂ ಪಂಪ ಬರೆದು 1000 ವರ್ಷ ಆಯಿತು. 1000 ವರ್ಷ ಆದ್ರೂ ಪಂಪನನ್ನು ಇಂದು ನಾವು ನೆನೆಯುತ್ತೇವೆ. ಏನು ಅಂತಹ ಮಹತ್ವದ ಕಾರಣಗಳು ಅಂತ ನಾವೇನೇ ಪರಿಭಾವಿಸಿದರೆ ಅವನ ಕಾವ್ಯದಲ್ಲಿರ್ತಕ್ಕಂತಹ ಸಾರ್ವಕಾಲಿಕ ಮೌಲ್ಯಗಳಿವೆಯಲ್ಲ, ಎಟರ್ನಲ್ ವ್ಯಾಲ್ಯೂಸ್, ಅದು ಎಷ್ಟು ಪ್ರಮುಖವಾದದ್ದು ಅನ್ನೋದಕ್ಕೆ ಒಂದೆರಡು ದೃಷ್ಟಾಂತಗಳಿಂದ ಅದನ್ನು ಸ್ಪಷ್ಟಪಡಿಸ್ಬೋದು. ಪಂಪನಿಗೆ ಇಡೀ ಮಹಾಭಾರತದಲ್ಲಿ ಪ್ರಮುಖವಾದ ಪಾತ್ರಗಳು ಯಾವುದು ಅಂತ ಆತ ಗುರುತಿಸಿದ್ದಾನೆ. ಗುರುತಿಸಿ 14 ಆಶ್ವಾಸಗಳನ್ನು ಮುಗಿಸಿ ಕಟ್ಟ ಕಡೆಯ ಪದ್ಯದಲ್ಲಿ ಈ ಮಹಾಭಾರತ ಲೋಕಪೂಜ್ಯ ಕೃತಿ ಅಲ್ವಾ, ಅಂತಹ ಲೋಕಪೂಜ್ಯ ಕೃತಿ ಆಗುವುದಕ್ಕೆ ಇದರಲ್ಲಿರ್ತಕ್ಕಂತಹ ಪಾತ್ರಗಳು ಮತ್ತು ಯಾವ ಗುಣಕ್ಕೆ ಅವರು ಪ್ರತಿನಿಧಿಯಾಗಿ ನಿಂತಿದ್ದಾರೆ ಅನ್ನೋದಂತೇಳಿ. ಛಲದೋಳ್ ದುರ್ಯೋಧನಂ, ನನ್ನಿಯೋಳಿನತನಯಂ, ಗಂಡಿನೋಳ್ ಭೀಮಸೇನಂ, ಬಲದೋಳ್ ಮದ್ರೇಶನ್, ಈತ ಎಲ್ಲ ಹೇಗೆ ಚಾಪವಿದ್ಯಾ ಮಹಿಮೆಯೋಳ್ ದ್ರೋಣನನ್ನು, ಹೀಗೆ ಒಬ್ಬೊಬ್ಬರನ್ನೂ ಗುರುತಿಸ್ತಾನೆ. ಇವರ್ಗಳನಿ ಭಾರತಂ ಲೋಕಪೂಜ್ಯಂ ಅಂತ. ಆ ಪಾತ್ರಗಳಲ್ಲಿ ಬಿಟ್ಟು ಹೋದಂತಹ ಪಾತ್ರ ಇದೆ ಅಂಥೇಳಿ ಕೃಷ್ಣನ ಪಾತ್ರವನ್ನು ಇಲ್ಲಿ ಸ್ಮರಿಸಲಿಲ್ಲವಲ್ಲ ಅಂತ ಒಂದು ಆಕ್ಷೇಪವನ್ನು ಕೆಲವರು ವ್ಯಕ್ತಪಡಿಸಿ, ಅದಕ್ಕೆ ಇನ್ನು ಕೆಲವರು ವಿಮರ್ಶಕರು ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈ ಪಾತ್ರಗಳ ಗುಣಾವಳಿಯನ್ನು ಹೆಸರಿಸಿ ಯಾವ ಪಾತ್ರಗಳನ್ನು ಉಲ್ಲೇಖಿಸಿದನೋ ಪಂಪ, ಛಲದೊಳು ದುರ್ಯೋಧನ ಮೊದಲಾದವನ್ನ, ಅವರೆಲ್ಲ ಲೌಕಿಕ ಪಾತ್ರಗಳು, ಅವರು ಇಹದ ಪಾತ್ರಗಳು. ಆದರೆ ಕೃಷ್ಣ ಆತ ದೇವರ ಒಂದು ಅವತಾರ, ದೈವಾಂಶ ಸಂಭೂತನಾಗಿರ್ತಕ್ಕಂತಹ ಕೃಷ್ಣನನ್ನು ಲೌಕಿಕ ಪಾತ್ರಗಳ ಜೊತೆಯಲ್ಲಿ ಸಮೀಕರಿಸುವುದಕ್ಕೆ ಸಾಧ್ಯವಿಲ್ಲ, ಸರಿಯಲ್ಲ ಅನ್ನುವ ಒಂದು ಸದ್ಭಾವನೆಯಿಂದ ಈ ಪಟ್ಟಿಯಲ್ಲಿ ಆತನ ಹೆಸರನ್ನು ಸೇರಿಸಿಲ್ಲ ಅಂತ ಅದಕ್ಕೆ ಸಮಂಜಸವಾದ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಏಕೆಂದರೆ ಕೃಷ್ಣನಿಲ್ಲದೆ, ಅವನ ಪಾತ್ರವಿಲ್ಲದೆ, ಅವನು ವಹಿಸ್ತಕ್ಕಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ಯಾವ್ಯಾವ ಪಾತ್ರಗಳನ್ನು ಆಡಿಸಿದರು ಅನ್ನೋದನ್ನು ಬಲ್ಲ ನಮಗೆ ಅರ್ಥವಾಗುತ್ತೆ. ಅವನಿಲ್ಲದೆ ಮಹಾಭಾರತದ ಕತೆ ಆಗೋದೇ ಇಲ್ಲ, ಮುಂದೆ ಸಾಗೋದೇ ಇಲ್ಲ. ಇಷ್ಟು ಪ್ರಮುಖವಾದ ಪಾತ್ರ ಪಂಪನಿಗೆ. ಆದರೆ ಈ ಎಲ್ಲ ಪಾತ್ರಗಳಲ್ಲಿಯೂ ತುಂಬ ಪ್ರಿಯವಾದ ಪಾತ್ರ ಅಂತಂದರೆ ಕರ್ಣನ ಪಾತ್ರ. ಪಂಪನಿಗೆ ಆಶ್ರಯ ಕೊಟ್ಟಂತಹ ರಾಜ ಅರಿಕೇಸರಿ ಅವನನ್ನು ಅರ್ಜುನ ಜೊತೆಯಲ್ಲಿ ಸಮೀಕರಿಸಿರ್ತಕ್ಕಂಥದ್ದು. ಆ ವಿಷಯ ಗೊತ್ತಿದ್ದು ಕೂಡ ಪಂಪನು ಅದೇ ಅರಿಕೇಸರಿ ಆಸ್ಥಾನದಲ್ಲಿ ಕುಳಿತಿರುವಾಗ ಈ ಪಂಪ ಭಾರತವನ್ನು, ವಿಕ್ರಮಾರ್ಜುನ ವಿಜಯನ ಓದ್ತಾ ಇದ್ದಾರೆ, ಸಮಸ್ತ ಭಾರತವನ್ನು. ಅದರಲ್ಲಿ ಹೇಳ್ತಾನೆ, ನೆನೆಯದಿರಣ್ಣ ಭಾರತದೊಳಂ, ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಮನ್, ಒಂದೇ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ. ಕರ್ಣನೊಳ್ ದೊರೆ ಕರ್ಣನೇರು, ಕರ್ಣನ ಕಡುನನ್ನಿ, ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ. ಇಡೀ ಭಾರತ ಕರ್ಣ ರಸಾಯನ, ಅವನಿಂದ ತುಂಬಿರ್ತಕ್ಕಂಥದ್ದು.
ಅವನ ಸಾಹಸ, ಅವನ ಗುಣ ಎಲ್ಲ ಹೇಗಿದೆ ಅಂತಂದರೆ ನನ್ನಿಯೋಳ್, ಸತ್ಯದಲ್ಲಿ ಸತ್ಯಸಂಧ. ಇವತ್ತೂ ಯಾರಾದರೂ ತುಂಬ ಸತ್ಯಸಂಧನಾಗಿ ನಡ್ಕೊಂಡ್ರೆ ಅವನು ಕರ್ಣನ ಹಾಗೆ ಅಭಿನವ ಕರ್ಣ ಇವನು ಅಂತ ನಾವು ಜನರೂಢಿಯಲ್ಲಿ ಹೇಳುವಷ್ಟರ ಮಟ್ಟಿಗೆ ಜನಮಾನಸದಲ್ಲೇ ಬೆರೆತು ಹೋಗಿರತಕ್ಕಂಥದ್ದು ತನ್ನ ಸತ್ಯ ಗುಣಕ್ಕಾಗಿ ಕರ್ಣ. ಅದರಿಂದ ಪಂಪನ ಅಂತಃಕರಣವನ್ನು ಕರ್ಣ ಎಷ್ಟು ಮಟ್ಟಿಗೆ ಸೆಳೆದಿದ್ದ ಅಂತಂದರೆ ಅವನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ. ಕರ್ಣನೋಳ್ ಆರ್ ದೊರೆ, ಅವನಿಗೆ ಸಮಾನರಾದಂಥವರು, ಹೋಲಿಸ್ತಕ್ಕಂಥವ್ರು ಇನ್ನು ಯಾರೂ ಇಲ್ಲ ಅಂತ. ಈ ಮಾತುಗಳನ್ನು ಆಸ್ಥಾನದಲ್ಲಿ ಕುಳಿತುಕೊಂಡು ಅರಿಕೇಸರಿಯಲ್ಲಿ ಹೇಳ್ತಾರೆ. ಅವಾಗ ಅರಿಕೇಸರಿ ಹೇಗಾಗಿರಬೇಕು. ಆದರೆ ಪಂಪ ಅವನು ಅರಿಕೇಸರಿಯನ್ನು ಮೆಚ್ಚಿದ್ರೂ, ಅವನನ್ನು ಅಭಯದ ಭಾವದಿಂದ ಕಲ್ಪಿಸಿದ್ರೂ ತನ್ನ ಲೇಖಣಿಯನ್ನು ಮಾರಿಕೊಂಡವನಲ್ಲ, ತನ್ನ ನಾಲಿಗೆಯನ್ನು ಒತ್ತೆ ಇಟ್ಟವನಲ್ಲ. ಒಂದು ಸಾಹಿತಿಗೆ ಇರಬೇಕಾದಂತಹ, ಲೇಖಕನಿಗೆ ಇರಬೇಕಾದಂತಹ ಆತ್ಮಾಭಿಮಾನವನ್ನು, ಸ್ವಾತಂತ್ರ್ಯವನ್ನು ಅವನು ಕಾಪಾಡಿಕೊಂಡಿದ್ದವನು. ಎಷ್ಟು ಮಟ್ಟಿಗೆ ಹೇಳ್ತಾನೆ ಅಂದರೆ, ಅವನು ಪೆರರಿಂದ ಮಪ್ಪುದೇಂ, ರಾಜಕ್ಕೂ ಆಶ್ರಯ ಕೊಟ್ಟಿದ್ದಾನೆ. ಅವನಿಗೆ ಆಭರಣ ಇತ್ತೆಲ್ಲ ಕೊಟ್ಟು ಅವನ ಎದುರಿನಲ್ಲಿ ಹೇಳ್ತಾನೆ, ಬೇರೆಯವರು ಕೊಡೋದೇನು, ಬೇರೆಯವರು ಮಾಡುವುದೇನು, ದೇವರ ಪ್ರಾರ್ಥನೆಯಿಂದ ನಾನು ಸರಿಯಾಗಿ ನಡ್ಕೊಂಡ್ರೆ ತನ್ನ ಪಾಡಿಗೆ ತಾನೇ ಎಲ್ಲವೂ ನಮಗೆ ಲಭ್ಯವಾಗುತ್ತೆ ಅಂತ ಒಂದು ಧೋರಣೆಯಿಂದ ಹೇಳಿದಂಥವನು. ಮತ್ತು ಅಷ್ಟೇ ಅಲ್ಲದೆ ಪಂಪ ಕರ್ಣನನ್ನು ಯಾಕೆ ವಿಶೇಷವಾಗಿ ಜ್ಞಾಪಿಸ್ಕೊಳ್ತಾನೆ ಅಂದರೆ, ಪಂಪನು ಸೃಷ್ಟಿಸಿದಂಥ ಕರ್ಣನ ಪಾತ್ರವನ್ನು ಓದುವಾಗ ಓದುಗರ ಕಣ್ಣುಗಳು ನೀರಿನ ಬಟ್ಟಲುಗಳಾಗುತ್ತವೆ, ಕರುಣ ರಸ ಕೋಡಿ ಇರುತ್ತೆ. ಅಷ್ಟರ ಮಟ್ಟಿಗೆ ಹೃದಯ ಗೆಲ್ಲುವ ಹಾಗೆ, ಆ ಪಾತ್ರಕ್ಕಾಗಿ ನಮ್ಮ ಭಾವನೆಗಳು ಸ್ಪಂದಿಸುವ ಹಾಗೆ, ಸ್ಫುರಿಸುವ ಹಾಗೆ ತಲ್ಲೀನನಾಗಿ ಕರ್ಣನ ಪಾತ್ರವನ್ನು ವಹಿಸಿ ಅದರ ಮೂಲಕ ಸಾರ್ವಕಾಲಿಕ ಮೌಲ್ಯಗಳನ್ನು ಕವಿ ವ್ಯಕ್ತಪಡಿಸಿದ್ದಾನೆ. ಅದು ಏನು ಅಂತಂದರೆ, ಕುಲದ ಬಗ್ಗೆ ಮಾತಾಡ್ತಾನಪ್ಪ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ಪಷ್ಟವಾಗಿ ಗಟ್ಟಿಯಾಗಿ ಕುಲದ ಬಗ್ಗೆ ಮಾತನಾಡಿದ್ದು ಪಂಪ. ಮನುಷ್ಯ ಜಾತಿ ರೇಕೈವ, ಇಡೀ ಮನುಷ್ಯ ಜಾತಿಯೇ ಅವರದೇ ಒಂದು ಜಾತಿಯ ಹೊರತು ಬೇರೆ ಸಣ್ಣ ಪುಟ್ಟ ಕುಲಗಳ ವ್ಯತ್ಯಾಸದಿಂದ ಮನುಷ್ಯನನ್ನು ಅಳೆಯೋದಕ್ಕೆ ಹೋಗಬಾರದು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಸಾರ್ವಕಾಲಿಕ ಸತ್ಯದ ಒಂದು ದೊಡ್ಡ ಮಾತನ್ನು, ಋತು ಸತ್ಯವನ್ನು ಪಂಪ ಹೇಳಿರೋದು ಮನುಷ್ಯ ಜಾತಿ ಅನ್ನೋದು ಅದೇ ಒಂದು ದೊಡ್ಡದು ಅಂತ. ಆದರೆ ಕುಲದ ಕಾರಣಕ್ಕಾಗಿ ಕರ್ಣ ಅನುಭವಿಸಿದಂತಹ ವೇದನೆಗಳನ್ನು, ಕಷ್ಟಗಳನ್ನು ಹೇಳ್ತಾನೆ. ಅವನನ್ನು ಅರ್ಜುನನ ಜೊತೆಯಲ್ಲಿ ಸಂಧಾನಕ್ಕೆ ನಿಂತು ಸವಾಲು ಮಾಡಿ ಎಲ್ಲ ಅವರವರ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕೆ ದ್ರೋಣಾಚಾರ್ಯರು ಅವರೆಲ್ಲ ಏರ್ಪಡಿಸಿದಂತಹ ಆ ಭಾಗಕ್ಕೆ ಹೋಗಿ ಆ ಕ್ರೀಡಾಂಗಣದಲ್ಲಿ ನಿಂತ್ಕೊಂಡು ಅರ್ಜುನನನ್ನು ಸವಾಲು ಮಾಡಿದಂಥ ಸಂದರ್ಭದಲ್ಲಿ ಕೃಪಾ ಮೊದಲಾದಂಥವರು ಬಂದು, ನಿನ್ನ ಜಾತಿ ಯಾವುದು, ಬಂದು ಅರ್ಜುನನ ಜೊತೆಯಲ್ಲಿ ನನ್ನ ಸವಾಲು ಕೇಳ್ತಾ ಇದ್ದಂತ ಹೇಳಿದಾಗ ಅವನ ವೀರಾವೇಶದಿಂದ ಬಂದಂತಹ ಕರ್ಣನ ಭಾವನೆ ಮುದುಡಿ ಹೋಗುತ್ತೆ, ಮುಖ ಸಪ್ಪಗಾಗುತ್ತೆ. ಅಂದರೆ ಜಾತಿಯ ಒಂದು ಹೆಸರಿನಿಂದ ಅವನ ಶೌರ್ಯವ ತಗ್ಗುವ ಹಾಗೆ ಮಾಡಿದಂಥ ಮಾತುಗಳು. ಇದೆಲ್ಲ ಪಂಪ ಬಹಳ ಪರಿಣಾಮಕಾರಿಯಾಗಿ ಓದುಗರ ಅಂತರಂಗದಲ್ಲಿ ಚಿತ್ತಭಿತ್ತಿಯ ಮೇಲೆ ಸರಿಯಾಗಿ ದಾಖಲಾಗುವ ರೀತಿಯಲ್ಲಿ ಅವನು ವರ್ಣಿಸಿದ್ದಾನೆ ವಿವರವಾಗಿ. ಆಗ ಕರ್ಣನೇ ಒಂದು ಕಡೆ ಹೇಳ್ತಾನೆ, ಭೀಷ್ಮಾಚಾರ್ಯರಿಗೆ ಪಟ್ಟ ಕಟ್ಟುವ ಸಂದರ್ಭದಲ್ಲೂ ಕೂಡ ಆ ಮಾತು ಬರುತ್ತೆ. ಕರ್ಣನ ಬಾಯಿನಲ್ಲಿ ಪಂಪ ಹೇಳಿಸ್ತಾನೆ, ಏನು ಕುಲ ಅಂತ ಯಾಕೆ ಕುಲಮೆಂದು ಮುನ್ನ ಮುಗ್ಗಡಿಸುತ್ತಿರ್ಪರೆ, ಮಾತಿಗೂ ಕುಲ ಅಂತ ಹೇಳಿ ನನ್ನ ಮೇಲೆ ನೀವು ವಾಗ್ದಾಳಿಯನ್ನು ಮಾಡ್ತಿರಲ್ಲ. ಯಾವುದು ಕುಲ? ಅಣ್ಣು ಕುಲ, ನನ್ನಿ ಕುಲ. ಸಾಹಸ ಇದೆಯಲ್ಲ, ಮನುಷ್ಯನ ಪರಾಕ್ರಮ ಮತ್ತು ಮನುಷ್ಯನ ಸತ್ಯಗುಣ, ಅದು ಕುಲ ಅಂತ ಹೇಳಿ ತನ್ನ ಸಾಮರ್ಥ್ಯವನ್ನು ಕೂಡ ಹೇಳಿದ ಹಾಗಾಗಬೇಕು. ಮತ್ತು ನಿಜವಾದಂತಹ ಗುಣವನ್ನು ಅರಸುವ ದೃಷ್ಟಿಯಲ್ಲಿ ನಾವು ಹೊರಟ್ರೆ ಅದು ಹುಟ್ಟಿದ ಜಾತಿಯಿಂದ ತೂಕ ಮಾಡಬಾರ್ದು, ಅಳಿಬಾರ್ದು. ನಾವು ಅವನು ಹೇಗೆ ಸ್ವಭಾವದಿಂದ ನಡ್ಕೊಳ್ತಾನೆ, ಸಮಾಜದಲ್ಲಿ ಅವನ ಪಾತ್ರ ಏನು, ಅವನ ನಡೆಗೆ ಹೇಗೆ, ಅವನ ಗುಣ ಸ್ವಭಾವ ಹೇಗೆ ಅಂತ ಅದರ ಮೂಲಕ ಆಗಿ ನಾವು ವ್ಯಕ್ತಿಯನ್ನು ನಿರ್ಧರಿಸಬೇಕು ಹೊರತು ಹುಟ್ಟಿನಿಂದ ಅಲ್ಲ ಅನ್ನತಕ್ಕಂಥ ಒಂದು ಸಂಗತಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸ್ಪಷ್ಟವಾಗಿ ಹೇಳಿದಂತಹ ಮಹಾಕವಿ ಪಂಪ.
ಹೀಗಾಗಿ ಇಂತಹ ಅನೇಕ ಸಂಗತಿಗಳಿಗಾಗಿ ಪಂಪನ ವಿಕ್ರಮಾರ್ಜುನೀಯಮಿತ್ತು ಆದಿಪುರಾಣ ಎರಡೂ ಕಾವ್ಯಗಳು ಕನ್ನಡ ಭಾಷೆ ಎನ್ನತಕ್ಕಂಥ ಹೃದಯದ ಎರಡು ಶ್ವಾಸಕೋಶಗಳು ಅಂದರೆ ಪಂಪನು ರಚಿಸಿರತಕ್ಕಂತಹ ಎರಡು ಮಹಾಕಾವ್ಯಗಳಾದ ಅದು ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಆದಿಪುರಾಣ. ಇದು ಕನ್ನಡದ ಮಹಾ ಸಂಪತ್ತು, ಕನ್ನಡದ ದೊಡ್ಡ ಐಶ್ವರ್ಯ. 1000 ವರ್ಷವಾದರೂ ಅವನು ಬರೋದು 1000 ಕೃತಿ, ಸಾವು ಇರದ ಕೃತಿ, 1000 ಕೃತಿಯನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಭಾಷೆ ಜಗತ್ತಿನ ಯಾವುದೇ ಭಾಷೆಗೆ ಹೆಗಲೆಣೆಯಾಗಿ ನಿಲ್ಲತಕ್ಕಂತಹ ಒಂದು ವೈಭವವನ್ನು, ಘನತೆಯನ್ನು, ಪ್ರಭುತ್ವವನ್ನು ತಂದುಕೊಟ್ಟಂಥವನು ಪಂಪ.